ಕಣ್ಣೆದುರಿಗೆ ಬೇಡಪ್ಪ ನಿಮ್ಮ ಏನು ಹಾಕಲಿಕ್ಕೆ ಬಂದಿರಲಿಯಪ್ಪ ಜಾಲ ಒಲ್ಲೆನೋ ನಿಮ್ಮ ಚಾಲ ನಡೆಯಲಿಕ್ಕಿಲ್ಲ ಎನ್ನ ಮೇಲೆ ನಿಮ್ಮ ಗಾಲ ಸುಮ್ಮನೆ ಕೆರಳಪ್ಪ ಎನ್ನ ಮೇಲ ನನ್ನ ಮೇಲೆ ಇತ್ಯಾಕೆ ನಿಮ್ಮ ಛಲ ಹೆಂಗಸರ ಮುಂದೆ ಅತ್ತ ನಿಮ್ಮ ಡೌಲ ಈಗ ಭೀಮಸೇನ ಕಾಂತನು ಬಂದರೆ ಏನು ಮಾಡೋಣ ಹಚ್ಚುಯಪ್ಪ ಕುಂಡಿಗೆ ಕಾಲ ನೀನು ಒಳ್ಳೆ ಪರಾಕ್ರಮಿಸಿಲ್ಲ ಹೌದು ನೋಡು ಛೀ ಛೀ ನಿಮ್ಮ ಕೌರವನಿಗಂತೂ ನಾಚಿಕೆಯೇ ಇಲ್ಲ ನೀನು ಕಲ್ಲೆರಿ ಉಳ್ಳವನಾಗಿ ಸಲ್ಲಡಿಗಿಸಿಕೊಂಡು ಇಲ್ಲಿ ನಿಲ್ಲದೆ ಮೆಲ್ಲನೆ ಹೋಗು ದ್ರೌಪದಿ ಗುಂಡಿಗೆ ಕಾಲು ಹಚ್ಚಲಿಕ್ಕೆ ನಾನು ಗಂಡುಗಲಿದ್ದೇನೆ ನಿನ್ನ ಪುಂಡಗಂಡರ ಬಂಡಾಟತನವು ಈ ಪುಂಡ ವಿಕ್ರಮಿದ್ದೇನೆ ಅವರ ಚಂಡು ಕತ್ತತಿ ಈ ಪುಂಡ ಸೈನ್ಯವನು ಉದ್ದಂಡ ಕೌರವನ ಹತ್ತಿರ ಚಂಡು ಹಿಡಿದು ಎಳೆದೊಯ್ಯುವೆನು ಇದಕ್ಕೆ ನಿನ್ನ ಬಂಡಾಟವೇ ತೀರಾ ನನ್ನ ಪಟ್ಟಿಗಳನ್ನು ನಿಂದಿಸುವಿಯಾ ನಿಂತೋರ ಹೌದು ನೋಡು ನೀನು ಮಾಡಿರುವುದು ಎಲ್ಲಿ ಸರಸಮರ ಕೇಳಬಾರದೆ ಎನ್ನ ಮುಂದೆ ಒಂದು ಚೂರ ಹೇ ಕ್ರೂರ ನಿಮ್ಮ ಕೌರವನು ಯಾವ ದೊಡ್ಡ ತೀರ ಗಂಧರ್ವ ಕೈಯಲ್ಲಿ ಸಿಕ್ಕು ಬಿಡುತ್ತಿದ್ದರಪ್ಪ ಬಹಳ ದೂರ ಆವಾಗ ಎನ್ನ ಪತಿಯಾದ ಅರ್ಜುನನು ಬಂದು ಬಿಡಿಸಲಿಲ್ಲವೇ ಮಹಾವೀರ ಆವಾಗ ನೀನು ಎಲ್ಲಿ ಅಡಿಗೆ ಕೂತಿದ್ದಪ್ಪ ಸೂರ ಹೇ ಚೋರ ನನ್ನ ಪತಿಗಳು ಕೇಳಿದರೆ ಗುದ್ದಿಕೊಂಡಾರು ನಿನ್ನ ತಾರ ಹೋಗಿ ಸೇರಬಾರದೇ ನಿನ್ನ ಬಿತ್ತ ಮನಿ ಮಾರ ಪುಟ್ಟಗಾರ್ತಿ ನೀನು ಪಾಂಡವರಿಗೆ ಒಳ್ಳೆ ವ್ಯಕ್ತಿ ಬಂದು ಬಳಗವನ್ನೆಲ್ಲ ಮರ್ತಿ ಈ ಅರಣ್ಯವನ್ನು ಸೇರಿಕೊಂಡು ಇಲ್ಲೇ ಇರ್ತಿ ಹೇಗರ್ತಿ ಇದು ನಿನಗೆ ಬರುವ ಅರ್ತಿ ಇದರಿಂದ ಬರುವುದೇನೆ ನಿನಗೆ ಕೀರ್ತಿ ಹೇ ಜಾಲಗಾರ್ತಿ ನನ್ನನ್ನು ಕಂಡು ಯಾಕೆ ಹಿಂದಕ್ಕೆ ಜಾರ್ತಿ ನಿನ್ನ ಗಂಡರಂತೂ ಹೋಗಿರುವರಲ್ಲೇ ಕೀರ್ತಿ ನನ್ನ ಮೇಲೆ ಏನು ಗಂಡು ತರ್ತಿ ಬೇಕಾದರೆ ಬರ್ಲಿ ನಿಮ್ಮನ್ನು ಕಾಯುವ ನನ್ನ ಕೂಡ ತೊಡಬೇಡ ನೋಡೋ ಸತ್ತಿ ಸುಮ್ಮನೆ ಕರೆದರೆ ಮೀರ್ತಿ ನನ್ನ ಮೈ ಮೇಲೆ ಬರ್ತಿ ನನ್ನ ಕೂಡ ಬಂದರೆ ಮಾಡಿಸುವೆನು ನೋಡು ನಿನಗೆ ಬಲವರ್ತಿ ನಿನಗೆ ಏನೇನು ಮಾಡುವುದಿಲ್ಲ ನೋಡು ಬರ್ತಿ ಈಗ ನನ್ನ ಅರಮನೆಗೆ ಬಂದು ಸೇರ್ತಿ ಅಥವಾ ಇಲ್ಲೇ ಇರ್ತಿ ಹೇಳೇ ಉಂಡಗಾರ್ತಿ ಸೈನ್ಯವರೇ ಆ ಕುತ್ತಿಗೆಯಲ್ಲಿ ಕವನವನ ಮಾತು ಕೇಳಿ ನಾನಿದ್ದಲ್ಲಿಗೆ ನೀನು ಎತ್ತು ಬಂದು ಎತ್ತೊಯ್ಯುವರಂತೆ ಹೌದು ನೋಡು ಈ ಕುತ್ತಿಗೆಯಲ್ಲಿ ಎತ್ತು ಹೋಗು ಈಗ ನನ್ನ ಮುತ್ತಿನ ಭೀಮ ಬಾಸುರನು ಬಂದರೆ ಏನು ಮಾಡೋಣ ನಿನ್ನನ್ನು ಬುದ್ಧಿ ಗೊತ್ತು ಹತ್ತಕ್ಕಾಗಿ ಪಾಲು ಮಾಡ್ಯಾನು ಅಪ್ರಮುಖ ಎನ್ನ ಬುದ್ಧಿ ಮಾತನ್ನು ಕೇಳಿ ಸದ್ದಿಲ್ಲದೆ ಎತ್ತು ಹೋದದೆ ನಿನ್ನ ಪ್ರಾಣ ಇಕ್ಕಂತೆ ಇಲ್ಲವಾದರೆ ಮತ್ತು ತಿಂದು ಒತ್ತಾಡಿ ಸಾಯುವಂತ ಬುದ್ಧಿಗೇಡಿಯನ್ನು ತಿಳಿಯುತ್ತೇನೆ ಒದ್ದನ್ನವರಿಗೆ ಬುದ್ಧಿ ಇಲ್ಲವೆಂದು ಬುದ್ಧಿವಂತರು ಹೇಳಿದ ಮಾತು ಲೋಕ ಪ್ರಸಿದ್ಧಿಯಾಯಿತು ಸಾಕು ಸಾಕು ಇನ್ನೇನು ಬೇಕು ಬೇಗನೆ ಎದ್ದು ಹೋಗುವಂತವನಾಗು ಏ ಬಾಲೆ ಆಗಲಿದ ಗುಣಶೀಲೆ ನೀ ಮಾತಾಡುವುದೆಲ್ಲ ಖಾಲಿ ನಾ ಹಾಕುವ ಮಾಲಿ ನಿನಗೆ ಬಿಡುವುದೇನೆ ಗುಣಶೀಲೆ ನಾನು ಬಂದಿರುವುದು ನಿನ್ನಲ್ಲಿ ಕರೆದರೆ ಬರವಲ್ಲಿ ಇನ್ನು ಮೇಲೆ ಆದದ್ದು ಆಗಲಿ ಹಿಡಿದಡವನು ನಿನ್ನ ಶಾಲಿ ಅಡ್ಡ ಬಂದರು ಬರಲಿ ಆ ಪಾಂಡವರ ಮಾಲಿ ಕರೆದೊಯ್ದು ಕೂಡಿಸುವೆನು ಕೌರವನ ತೊಡೆಯ ಮೇಲೆ ಇನ್ಯಾಕೆ ನೀ ಲೇ ಹೊಯ್ ಮಾಲೆ ಏನು ಹೇಳೆ ನಲ್ಲೆ ಎಲೆ ನಿನ್ನ ಅರಸನ ಮಾತು ಕೇಳಿ ಒಳ್ಳೆಯ ದುರ್ಸಾಗಿ ನನ್ನ ಪತಿಗಳು ಇಲ್ಲದ ವೇಳೆಯಲ್ಲಿ ಜಯಿಸಿ
ನೀನು ಬಿರುಸು ಮಾತಾಡಿದರೆ ನನ್ನ ಪತಿಗಳನ್ನು ಕರೆಸಿ ನಿನ್ನ ಹಲ್ಲು ಮುಡಿಸೇನಿ. ನೀತತನವನ್ನು ಕೆರೆಸಿ ಕೋಪವನ್ನೇರಿಸಿ ಎನ್ನ ಮೈ ಉರಿಸುವಿಯ. ಈ ಶಾಲೆಯನ್ನು ನಿನ್ನ ಹೆಂಡತಿಯನ್ನು ಕರೆಸಿ ಅವಳಿಗೆ ಧರಿಸಿ ಈ ಪುರುಷರೆದರಿಗೆ ಮೆರೆಸು ಹೋಗು. ಒಳ್ಳೆ ದುರ್ಸಾಗಿ ನನ್ನ ಪಟ್ಟಿಗಳಿಲ್ಲದ ವೇಳೆಯಲ್ಲಿ ಬಂದು ನೀನು ಕೆರೆಸಿದರೆ ನಿನ್ನ ಪಕ್ಷಿ ಎಲಬಗಳನ್ನು ಮುರಿಸಿ ನಿಮ್ಮ ಗುರುಕುಲವನ್ನೆಲ್ಲ ಉಳಿಸಿ ಯಮಪುರದಲ್ಲಿ ಸಿರಿದುಳ. ನೀನು ಬಿರುಸು ಮಾತಾಡದೆ ಬಂದ ದಾರಿಯನ್ನು ಹಿಡಿದು ಚಲಿಸಿದರೆ ನಿನ್ನ ಶಿರಸ್ಸು ಇದ್ದಂತೆ ಉಳಿದಿತ್ತು. ಇಲ್ಲವಾದರೆ ನಿನ್ನ ಶಿರಸ್ಸು ಕತ್ತರಿಸಿ ಹೋಗಿತ್ತು. ನಿಜ ಹೇ ದ್ರುಪದನ್ ಸುನ್, ನಾನು ಬಂದಿರುವುದು ನಿನಗೆ ಗೊತ್ತಿಲ್ಲವೇ? ನಿನ್ನ ಕೊನೆ ಜನ್ಮ ಹಿಡಿದು ಜಗ್ಗುತ್ತೇನೆ. ಇನ್ನು ಮುಂದೆ ಯಾರು ಹೇಳುವುದೇ ನನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತೇನೆ. ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇನೆ. ಅಯ್ಯೋ ವಿಧಿಯೇ, ಪತಿಗಳಾರು ಇಲ್ಲವಲ್ಲ. ಅಯ್ಯೋ ಭೀಮಸೇನ ಕಾಂತ, ತ್ವರಿತದಿಂದ ಬಂದು ಎನ್ನ ಸೆರೆಯನ್ನು ಬಿಡಿಸಬಾರದೆ. ಎಂತಕ್ಕೂ ಇರುವಿರಿ ಬುದ್ಧಿ ಭೀಮಸೇನ ಕಾಂತ. ಪೂರ್ಣಗಳಿಂದ ಮನಮಂದಂತೆ ಉಲ್ಲಾಸದಿಂದ ಎಡದಾಡುತ್ತೀಯ. ನಿನ್ನನ್ನು ಇಲ್ಲಿಯೇ ಬರುತ್ತಿದ್ದೇನೆ. ನನ್ನನ್ನು ಆಜ್ಞೆ ಪಡೆಯುತ್ತೇನೆ. ಎದೆ ಮುತ್ತಾಗಿ ಬೆಳಗಿರುವ ಬುದ್ಧಿಗೇಡಿ ಚೈತ್ರಕ ನಿನ್ನನ್ನು ಕುರಿಸಿ ನಮ್ಮಲ್ಲಿ ಬೆಳೆಯ ಒಯ್ಯುತ್ತೇನೆ. ಅಣ್ಣಯ್ಯನೇ, ನರರಾಶಿ ದ್ರೌಪದಿಯನ್ನು ಈ ಪೂರ್ಣ ಸೈನ್ಯವನ್ನು ಎಳೆದುಕೊಂಡು ಹೋಗುತ್ತಿದ್ದರು.
ಭೀಮಸೇನ, ಅಣ್ಣಯ್ಯ, ಕೆರೆಯಲ್ಲಿ ಸಿಕ್ಕು ಮೊರೆ ಹೊಕ್ಕವರನ್ನು ಸಂಹರಿಸುವುದು ಧರ್ಮ ವಿರುದ್ಧವಾಗುತ್ತದೆ. ಈತನನ್ನು ಕೊಲ್ಲಬಾರದು ಮತ್ತು ಈತನು ಮಹಾಪಾತಕಿಯಾದ್ದರಿಂದ ಈತನನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ ಮತ್ತು ನಮ್ಮ ತಂಗಿಯಾದ ದುಸುನಿಗೆ ರಂಗತ್ವ ಪ್ರಾಪ್ತವಾಗುತ್ತದೆ. ಅದನ್ನು ಕಾಯ್ಕೊಳ್ಳಿ ಮೊದಲು. ಆದ ಕಾರಣ ಏನಾದರೂ ಅಪಮಾನ ಗುರುತನ್ನು ಕೊಟ್ಟು ಕಳಿಸು. ಕೈ ಮುರಿತೇನ್ರಿ. ಇದೇ ನಿನ್ನ ಅಪಮಾನದ ಗುರುತು. ಹೌದು, ಕೆಟ್ಟ ಮನುಷ್ಯನಿಗೆ ಕೊಟ್ಟು ಗುರುತು ಇದೇ ನೋಡು. ಛೀ, ಮನುಷ್ಯನಿಗೆ ಮರ್ಯಾದೆಗಿಂತ ಜೀವನವು ಹೆಚ್ಚಿನದಲ್ಲ. ಏನಾದರೂ ಅಪಮಾನ ಗುರುತನ್ನು ಕೊಟ್ಟು ಕಳಿಸು. ಹಾಗಾದರೆ ಇವನಿಗೆ ಸುಣ್ಣದ ನಾಮವನ್ನು ಕೆಮ್ಮಣ್ಣದ ಪಟ್ಟಿಯನ್ನು ಕೊಟ್ಟು ಕಳಿಸುತ್ತೇನೆ. ಹಾಗೇ ಮಾಡು. ಜನ್ಮ ಬಂದಿದ್ದು ನಮ್ಮನ್ನ ಅವತ್ತು ಬಿಡ್ರಿ. ಅಣ್ಣಯ್ಯ, ಹೇ ಅರ್ಜುನ, ಅಣ್ಣಯ್ಯ, ಹೇ ದ್ರೌಪದಿ, ಸರ್ವರು ಕೇಳುವುದು ಹಾಗೇ ಇರುವುದು ಹೇಳುವಂತವರಾಗಿ ಆ ಗೌರವನ ಕಟ್ಟಳೆ ಪ್ರಕಾರ ಎಷ್ಟೋ ಕಷ್ಟಪಟ್ಟು 12 ವರ್ಷ ವನವಾಸ ತೀರಿಸಿದ್ದಾಯ್ತು. ಇಗೋ ಇನ್ನು ಮುಂದೆ 1 ವರ್ಷ ಅಜ್ಞಾತವಾಸದ ಸಂಖ್ಯೆಯೊಂದು ಉಳಿದಂತಾಯಿತು. ಈ ಅಜ್ಞಾತವಾಸದಲ್ಲಿ ಪಾಂಡವರು ಇವರೇ ಎಂದು ನಮ್ಮ ಗುರುತು ಯಾರಿಗೂ ತಿಳಿಯಬಾರದು. ಆದ ಕಾರಣ 1 ವರ್ಷ ಅಜ್ಞಾತವಾಸವನ್ನು ಕಳೆಯುವುದಕ್ಕೆ ವಿರಾಟಪುರದ ದಾರಿ ಹಿಡಿದು ಹೋರಾಟದಿಂದ ನನಗೆ ಯಾರು ತಮ್ಮಗಳಿಲ್ಲ. ಏ ಭೀಮ, ಹೇ ದ್ರೌಪದಿ, ಸರ್ವರು ಕೇಳುವುದು ನಾವು ಹಿಂದಿನಂತೆ ಒಂದು ಹಿಡಿದು ಧನಸ್ಸುಗಳನ್ನು ಹಿಡಿದುಕೊಂಡು ಹೋಗುವುದು ರಣರಂಗಕ್ಕೆ ತಳ್ಳುವ ರಣಮಲ್ಲರಿಗೆ ಸಲ್ಲುವುದಲ್ಲದೆ ನಮ್ಮಂತಹ ಸತ್ಯಶೀಲ ಸನ್ಯಾಸಿ ವೇಷಕ್ಕೆ ಬಿಲ್ಲು ಬಾಣಗಳ ಅಗತ್ಯವನ್ನು ಯಾವ ತಮ್ಮಗಳಿಲ್ಲ. ಹಾಗಾದರೆ ನಿಮ್ಮ ಧನಸ್ಸುಗಳನ್ನು ಈ ದ್ರೋಣಾದಿ ದೇವತೆ ಆದ ಶ್ರೀ ಚಂಡಿಮಾಂಗಲಿಯ ಸನ್ನಿಧಿಯಲ್ಲಿ ಸಲ್ಲಿಸುವುದರಾಗಿದೆ.
ಡಂಬರಾಜ ನಿಶುಂಭರಾಜ ಜಯಂಬರ ಅಮರಗಜ ಕುಂಭಸ್ಥಳನ ಮೃಗೇಂದ್ರ ಸ್ವರೂಪವಾದ ಕಾಳಿ ನೀನು ಕೋಪ ತಾಳಿ ದೇವತೆಗಳಿಗೆ ಬಹಳವಾಗಿ ದಾಳಿಯನ್ನು ಮಾಡಿದಂತ ಮಹಿಷಾಸುರನನ್ನು ಯುದ್ಧದಲ್ಲಿ ಧೂಳೀಪಟ ಮಾಡಿ ಹಾರಿಸುವಂತ ಮಹಾಶಕ್ತಿ ನೀನು. ಎನ್ನ ಭಕ್ತಿಗಿನ್ನ ವಚನಗಳನ್ನು ಕೇಳಿ ನೀನು ಶಾಂತಿಯನ್ನು ತಾಳಿ ವರಗಳನ್ನು ದಯಪಾಲಿಸಬೇಕು ನೀನು. ಆ ವರಗಳೇನೆಂದರೆ 1 ವರ್ಷ ತನಕ ಈ ಮಕ್ಕಳ ಜನರ ಕಣ್ಣಿಗೆ ನಮ್ಮ ಗುಟ್ಟು ಯಾರಿಗೂ ತಿಳಿಯಬಾರದು ತಾಯಿ. ಹೇ ದೇವಿ, ನಮ್ಮ 1 ವರ್ಷದ ತನಕ ಈ ಮಕ್ಕಳ ಜನರ ಕಣ್ಣಿಗೆ ನಮ್ಮ ಶಸ್ತ್ರಾಸ್ತ್ರಗಳು ಅತ್ಯದ್ಭುತ ಭಯಂಕರವಾಗಿ ತೋರುವಂತೆ ಮಾಡಿ ನಮ್ಮನ್ನು ಕಾಯಬೇಕು ದೇವಿ. ಹೇ ದೇವಿ, ಇನ್ನೊಂದು ವರವೇನೆಂದರೆ ನಿನ್ನ ಕಿಂಕರನಾದ ಅರ್ಜುನನು ಕವಚೊಳಗೆ ಬಂದು ಆಯುಧಗಳನ್ನು ಬೇಡಿದರೆ ನೀನೇನು ಶಂಕಿಸದೆ ಅಂಕುಶ ಬಾಣಗಳನ್ನು ಕೊಡಬೇಕು ತಾಯಿ. ಹೇ ಶಂಕರಿ, ಅತಿ ಭಯಂಕರನಾದ ಭೀಮಸೇನನು ಅವಧಿಯೊಳಗೆ ಬಂದು ಆಯುಧಗಳನ್ನು ಬೇಡಿದರೆ ಸರ್ವದಾ ಕೊಡಬಾರ ತಾಯಿ ಪರಮ ಕಲ್ಯಾಣಿ. ಅರ್ಜುನನಿಗೆ ಮಹತ್ವ ಧನುಚರಗಳನ್ನು ಕೊಡಬೇಕು. ನನಗೇನು ಕಾರಣ ಕೊಡಬಾರದು? ನನಗಿಂತಲೂ ಅರ್ಜುನನು ಸಮರ್ಥನೆ, ನಾನು ಸಮರ್ಥನೆ ಹೇಗೆ? ನಿಮ್ಮೆಲ್ಲರನ್ನು ಅರಗಿನ ಮನೆಯಲ್ಲಿಟ್ಟು ಸುಟ್ಟು ಬಿಡುವ ಕಾಲಕ್ಕೆ ಎಲ್ಲರೂ ಒತ್ತಟ್ಟಿಗೆ ನಿಂತು ಕೆಲಸ ಕೆಟ್ಟಿ ತಂದು ಮುಚ್ಚ ಮುಟ್ಟುತ್ತಿದ್ದೆಲ್ಲ ನಾನು ಸಿದ್ಧಿಗೆ ಭೂಮಿಯನ್ನು ಬಿಟ್ಟಿದ್ದಲ್ಲ. ಆವಾಗ ಈ ಸಟ್ಟ ಅರ್ಜುನನು ಬಿಟ್ಟಿದ್ದನು. ನೆಟ್ಟಗೆ ಬರದಿರುವ ಮರಕ್ಕೆ 10 ದಿಕ್ಪಾಲಕರನ್ನು ಕಾವಲಿಟ್ಟು ಬಟ್ಟವಾಗಿ ಗದಿ ಪರ್ವವನ್ನು ಬೇಯಿದಿರಲ್ಲ. ಈಗ ನನ್ನನ್ನು ಕಟ್ಟು ಮಾಡಿ ತರುವವರು ಯಾರಿದ್ದರೂ ಬರಲಿ, ಇಲ್ಲಿ ನಾನು ನನ್ನ ಗದಿಯನ್ನು ತೆಗೆದುಕೊಳ್ಳುತ್ತೇನೆ. ಸ್ವಾಮಿ ಭೀಮಸೇನ, ನಮಗೆ ಈಗಿದ್ದ ಸಾಮರ್ಥ್ಯ ಆವಾಗ ಚೂದಾಡಿಸುವಂತಾಗಿ ಇದ್ದುತ್ತಿಲ್ಲವೇನು? ಇರದೇನು ಮಾಡಿತು? ಆವಾಗ ಇಂತಹ ಕರ್ಮವನ್ನು ಎಸಗದೆ ಧರ್ಮರಾಜ ಒಡೆಯರವರ ಸವಿಮೃದು ವಾಕ್ಯವನ್ನು ಸಮರ್ಥಿಸದೆ ಅನುಸ್ಮರಣೆ ಎಂಬ ಅಮೃತವನ್ನು ವಹಿಸಿ ಸಹಿಸಿ ಸೇವಿಸಿದ್ದು. ಈಗ 1 ವರ್ಷ ಅಜ್ಞಾತವಾಸದಲ್ಲಿ ಇರುವಾಗೆ ಬಂಧುರ ಪರಾಕ್ರಮಿಗಳಾದ ತಮಗೆ ಗದಿಯನ್ನು ಕೊಡಬಾರದೆಂದು ಅಪ್ಪಣೆ ಪಟ್ಟ ಮಾತಿಗೆ ಏನು ತಪ್ಪಾಯಿತು? ಏನು ತಪ್ಪಿಲ್ಲವೇನು? ಏನೂ ತಪ್ಪಿಲ್ಲ ಬುದ್ಧಿ. ಈ ಮಾತಿಗೆ ಒಪ್ಪಿಕೊಳ್ಳಬೇಕು ಬುದ್ಧಿ. ಭೀಮಸೇನೆ ಕಾಂತನವರೇ, ನಾನು ಮಾತ್ರ ತಮ್ಮನಲ್ಲವೇನು? ಮತ್ತು ಕುಂತಾದೇವಿಯು ಇವರಿಗೆ ಹೆತ್ತಮ್ಮ, ನಾನು ಮಾತ್ರ ಕೊಚ್ಚಿನ ಮಗನೇನು? ಅಲ್ಲಯ್ಯನವರಿಗೆ ಅರ್ಜುನನೇ ತಮ್ಮ.
ನಮ್ಮನಾಗಿರಲಿ. ಇನ್ನು ಮೇಲೆ ನನ್ನ ಮಂಜಿಗೆ ಆ ಅವರ ಜೀವವನ್ನು ವರ್ಜಿ ಮಾಡಿ ಅವರ ಜಾತಿ ತಕ್ಕೊಂಡು ಉಚಿತನಾಗಿ ಕರೆಯುತ್ತೇನೆ. ಎಂತ ಕಷ್ಟಾಜಿತ ಪಡುವ ಜಾತಕ್ಕೆ ಈಗ ನಾನು ನನ್ನ ಗಡಿಯನ್ನು ತೆಗೆದುಕೊಳ್ಳುವಾಕೆ, ನಿತ್ಯರ ಬಂದು ತಡೆಯುವುದಾಕೆ ಈ ಸಜ್ಜ ಹಿಂದಕ್ಕೆ ಸಾಕ್ತಾನೆ. ಬರ್ರಿ, ಯಾರು ಬರ್ತಾರೋ ಬರ್ರಿ, ಇರ್ಲಿ. ಈ ಧರ್ಮರಾಜನಿಗೆ ಅಂತ ತುಂಡೂರು ನಾನೇನು ತಂದಿದ್ದಿಲ್ಲ. ಇವರ ಪರ್ಲೆ ಹರಿದಂತಾಯಿತು. ಈ ತರಲಿಗೆ ಬಂದವರ ದೇಹವನ್ನು ವರ್ಣಿಸಿ ಮಾಡಿಬಿಡುತ್ತೇನೆ. ನನ್ನ ಮುಡಿಯನ್ನು ಹಿಡಿದು ಬಿಡದೆ ತಂದು ಮುಡಗಿರಿಯನ್ನು ಚೆಳೆದು ಹುಡದಾಟಿಕೆಯನ್ನು ಮಾಡಿದಂತ ಆ ಕೆಡದ ಶ್ವಾಸನದ ಒಡದೊಡೆದು ನಿಡಗರಳನ್ನು ತೆಗೆದು ಎಲ್ಲ ಮುಡಿಗೆ ಮುಡಿಸುವುದಕ್ಕೆ ಏನು ತಡವಿತ್ತು? ಏನು ತಡ ಇದ್ದಿದ್ದಿಲ್ಲ. ಆವಾಗೆ ಈ ಆಜ್ಞೆಯ ಪೂರ್ಣ ಸ್ಮರಣೆ ಎಂಬ ಅಮೃತವನ್ನು ವಹಿಸಿ ಸಹಿಸಿ ಸೇವಿಸಿತು. ಈಗ ಇಂಥ ಸಾಹಸವೇನು? ಹೌದು, ವೈದ್ಯರಿಗೆ ಧರ್ಮರಾಜ ಕಾಂತನವರ ಎಂತಾದರೂ ದೋಷವಿಲ್ಲ. ನಾವಿಂತ ಕ್ರೋಧ ಮಾಡಿದರೆ ನಮಗೆ ಬೋಧಿಸಿ ಹೇಳುವರಾರು ಬುದ್ಧಿ ಪ್ರಸಿದ್ಧಿ ನಾವು ತಾಳೆ. ಇದೊಂದು ಸಾರೆ ಎಲ್ಲ ಭಿನ್ನಪ್ಪ ವಚನವನ್ನು ಚೆನ್ನಾಗಿ ಲಾಲಿಸಬೇಕು. ಭೀಮಸೇನೆ ಕಾಂತನವರೇ ನನ್ನ ಪುಟ್ಟು ಹೇಳುತ್ತೇನೆ, ಕೈ ಬಿಟ್ಟು ಕೇಳು. ನನ್ನ ಕೌರವರ ಕತ್ತಲೆಯಿಂದಲ್ಲವೇ ನಾವಿಟ್ಟು ಕಷ್ಟಪಡುವುದು. ಇದು ನನ್ನಲ್ಲಿ ಇಟ್ಟು ದಿಟ್ಟತನವೆಂದು ಆ ಕೆಟ್ಟ ಕೌರವರಿಗೆ ಹೆದರಿ ಹಣಿಗೆ ಮಟ್ಟಿಯನ್ನು ಪಡೆದುಕೊಂಡು ಹೊಟ್ಟಿಗನ್ನು ಕಾಣದೆ ಬಟ್ಟೆ ಹೇಳುತ್ತಿರಬುವ ದುಷ್ಟರಾವುದು. ಏ ಪುಂಡಗೆ ಕಾಸಿ ಅವರು ಕಂಡ ಕಡೆಗೆ ಉಂಡು ಪೋತಾ ಹೋಗಲಿ. ಈಗ ಮಾತ್ರ ನಾನು ಪೂರ್ಣನಾಗಿ ಹೋಗಿ ಮುರಿದು ಈ ಭೂಮಂಡಲವನ್ನು ವಶ ಮಾಡಿಕೊಳ್ಳುತ್ತೇನೆ. ಹೇ ಕಾಮಿನಿ, ನೀನು ಸುಮ್ಮನೆ ಹಿಡಿಕೊಂಡು ನನ್ನನ್ನು ಯಾಕೆ ಕೈ ಬಿಡಬಲ್ಲೆ? ಈಗ ಒಂದೇ ದಮ್ಮಿನಿಂದ ಹೋಗಿ ಅವರೊಬ್ಬರ ಹೆಮ್ಮೆಯನ್ನು ಮುರಿದು ಬ್ರಹ್ಮಲಿಖಿತವನ್ನು ಕಡಿಯುತ್ತೇನೆ. ನೀನು ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು. ಭೀಮಸೇನೆ ಕಾಂತನವರೇ, ನಮಗೆ ಆ ಅಬದ್ಧ ಮುಂಡೆಯಾಗಂಡ ಕವರವನು ತಾನಿದ್ದಲ್ಲಿಗೆ ನನ್ನನ್ನು ಕರೆಸಿ ಬಿಡದೆ ತೊಡೆಯ ಮೇಲೆ ಕೂಡೆಂದು ತೊಡೆಯನ್ನು ಚಪ್ಪರಿಸಿದಂತ ಆ ಕಡಧೂಳನ ನುಡಗಟನೆಯನ್ನು ತಡೆದು ಈಗ ಒಡೆಯವರವರ ನುಡಿಗಳನ್ನು ತಡೆಕೊಳ್ಳದೆ ಹೀಗೆ ಗಂಟಲ ಒಡಕೊಂಡು ಬಡಕೊಂಡರೆ ಏನಾಗುವುದು ಬುದ್ಧಿ? ಸದ್ಯಕ್ಕೆ ಸಮಾಧಾನ ತಾಳಬೇಕು ಬುದ್ಧಿ. ತಾವು ಸಿಟ್ಟಿನವರು ಏನಾದರೂ ಒಂದು ಉದ್ದದ ಸಿಟ್ಟು ಬಂದರೆ ಏನೂ ನೋಡದೆ ಕುಟ್ಟಿ ಹಾಕುವಂತವರು. ಆದ ಕಾರಣ ವೈರಿ ನಿವಾರಣರಾದ ಫಲ್ಗುಣ ಕಾಂತನವರಿಗೆ ಧನುಸ್ಸರಗಳನ್ನು ಧಾರಣ ಮಾಡಲೇಬೇಕು ಬುದ್ಧಿ. ಅರ್ಜುನರು ಮಾತ್ರ ಧನುಸ್ಸರಗಳನ್ನು ಧಾರಣ ಮಾಡಬೇಕು. ನಾನೇನು ಕಾರಣ ಮಾಡಬಾರದು? ನಮಗೆ ಧಾರಣ ಮಾಡಿದರೆ ವೈರಿಗಳು ಈಗಲೇ ಸಂವರಣವು. ಆದ ಕಾರಣ ಸೂರಮಣನ ನುಡಿದ ವಚನವು ತಮ್ಮ ಧೋರಣಕ್ಕೆ ಹೀಗೆ ಬಂದೇನು ಬುದ್ಧಿ? ಬುದ್ಧಿಗೆ ಪ್ರಯಾಣ ಕೊಡುವಂತ ನಾರಾಯಣನ ಚರಣ ಸ್ಮರಣೆಯನ್ನು ಮಾಡಿ ಯಾವ್ದಾದರೂ ಒಂದು ವರ್ಷ ಕಾಲಹರಣ ಮಾಡಬೇಕು. ಮುಂದಿನ ರಣಭೂಮಿಯಲ್ಲಿ ಆ ಧರಣಿಗೆ ಬಾಧಕನಾದ ದುಶ್ವಾಸನ ಒಡವಡೆದು ನಿಡಗರನ್ನು ತೆಗೆದು ಎಲ್ಲ ಮುಡಿಗೆ ಮುಡಿಸುವಿರಂತೆ. ಈಗ ಮಾತ್ರ
ದೈನ್ಯನ್ನು ತಾಳಬೇಕು ಬುದ್ಧಿ ಭೀಮಸೈನ್ಯ ಕಾಂತನವರೇ. ಹೇ ಚೆನ್ನೆ ಸದ್ಗುಣ ಸಂಪನ್ನಿಯಾದ ದ್ರೌಪದಿಯೇ ಕೇಳು. ಹೇ ಮನದಿ ಬುದ್ಧಿ ನಾವು 12 ವರ್ಷ ಕಷ್ಟಪಟ್ಟು ಬಡವರಾದಾಕೆಯೋ ಅಯ್ಯೋ ವಿಧಿಯನ್ನು ತಳ್ಳಿ ಬಿಡವಲ್ಲದೆ. ಹೇ ತಳಿಬಾಳೆ ಬುದ್ಧಿ ನೀನು ಹೇಳಿದ ನುಡಿಯನ್ನು ನಡೆಸಬೇಕೇನು? ನಡೆಸಬೇಕು ಬುದ್ಧಿ. ಯಾಕಾಗಲಲ್ಲವೋ ನಡೆಸುತ್ತೇನೆ. ಇಗೋ ಮುಂದೆ ನಿನಗೇನಾದರೂ ಗಡಬಡಿಕೆ ಆದರೆ ನಾನು ಅಡಿಗೆಕೊಂಡಿದ್ದರೆ ತೀರಿತು. ಇನ್ನುಳಿದ ಕಡು ಪರಾಕ್ರಮಿಗಳು ನಿನ್ನ ಗಡಬಡಿಕೆಯನ್ನು ಬಿಡಿಸಲಿ. ಅಂತೂ ಈಗ ನಿನ್ನ ಗಡಬಡಿಕಿಲ್ಲದಂತಾಯಿತು. ನಿನ್ನ ಗಡಬಡಿಕೆಯಿಂದ ನನಗೆ ಯಾರ್ಯಾರ್ದು ಪಡಬಡಿಕಿಲ್ಲದಂತಾಯಿತು. ಸಾಕು ಸಾಕು, ಇನ್ನೇನು ಬೇಕು? ನಾನು ಆ ಪಡವೀಪನ ಅಡಿಗೆಯ ಮನೆಯಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಜಡ್ಕನ್ನ ಹೊಡೆದು ಮೇಲೆ ನೀರು ಕುಡಿದು ಅರ್ಧ ಮನಿಕೊಳ್ಳುತ್ತೇನೆ. ಅಂತೂ ಈಗ ನಿನ್ನ ಪಡಬಡಿಕಿಲ್ಲದಂತಾಯಿತು. ಹೇ ಪಡುಜಾನೆ ಬುದ್ಧಿ ಗದಿಯನ್ನು ಬಿಡಬೇಕೇನು? ಬಿಡಬೇಕು ಬುದ್ಧಿ. ಯಾಕಾಗಲಲ್ಲದು ಬಿಡುತ್ತೇನೆ. ಅಯ್ಯ ಅನುಜರಿರ, ಅಣ್ಣ ನೀವು ನಿಮ್ಮ ಸನುಮತದಿಂದ ನಿಮ್ಮ ಧನಸುಗಳನ್ನು ಈ ಭೂನಾದಿ ದೇವತೆ ಆದ ಶ್ರೀ ಧನ್ಯಮಂಗಳೇ ಸನ್ನಿಧಿಯಲ್ಲಿ ಸಲ್ಲಿಸುವಂತವರಾದ್ರಿ. ಹೌದು ಅಣ್ಣಯ್ಯ. ಇಗೋ ಇನ್ನು ಮುಂದೆ ನೀವು ನೇಮಿಸಿಕೊಂಡ ವೇಷವನ್ನು ಧರಿಸಿಕೊಂಡು ವೇಷಕ್ಕೆ ತಕ್ಕ ಭಾಷೆಯನ್ನಾಡುತ್ತಾ ವಿರಾಟಪುರದ ದಾರಿ ಹಿಡಿದು ಹೋರಾಟದಿಂದ ನಡೆದಯ್ಯ ತಮ್ಮಗಳಿರ. ಸಾಕ್ಷಾತ್ ತಪಸ್ವಿನಿಯಂತೆ ನಿಗಮಾಗಮ ಪ್ರಮಾಣವಿದ್ದಂತೆ ನಿಮ್ಮ ಸ್ಥಿತಿಗತಿಗಳನ್ನು ನೋಡಲಿಕ್ಕೆ ನಮ್ಮ ಮನಸ್ಸಿಗೆ ಅತಿ ಹಿತವಾಗಿ ತೋರುತ್ತದೆ. ನಾವು ಎಲ್ಲಿಂದ ಇಲ್ಲಿಗೆ ದಯಮಾಡಿಸಿದ ಹಾಗಾಯಿತು. ನಮ್ಮ ಹೆಸರೇನು? ಬೇಗನೆ ಉಸಿರಬೇಕು ಸ್ವಾಮಿ. ಅಯ್ಯ ಏನು ಹೇಳಲಿ, ಕಾರುಣ್ಯಹೀನನಾದ ಕೌರವನು ಕಾರುಣ್ಯದಿಂದ ಕೊಬ್ಬಿ ಆ ಧನಿ ಸಂಭ್ರಮವಂತನಾದ ವಿರಾಟ್ ರಾಜರೇ ಕೇಳು. ನಾನು ದಾರೆಂದ್ರೆ ಇಂದ್ರಪ್ರಸ್ಥ ಪ್ರಪತಿ ಧರ್ಮರಾಜ ಪ್ರಭುಗಳವರ ಸಾಂದ್ರವಾದ ಸಂಪತ್ತಿನಲ್ಲಿ ಒಂದಾದರೂ ತೊಂದರೆ ಇಲ್ಲದಂತೆ ಶಂಕಾಚಾರನೆಂಬ ಅಭಿಧಾನದಿಂದ ಆನಂದದಿಂದ ಇರುವಂತವನಾಗಿದ್ದೇನಯ್ಯ. ಅಯ್ಯ ಏನು ಹೇಳಲಿ, ಆ ಕಾರುಣ್ಯಹೀನನಾದ ಕೌರವನು ಕಾರುಣ್ಯದಿಂದ ಕೊಬ್ಬಿ ಆ ಧರಣೀಪತಿ ಧರ್ಮರಾಜ ಪ್ರಭುಗಳನ್ನು ಜೂಜಿನ ಮುಖದಿಂದ ಸೋಲಿಸುವಂತವನಾಗಿ ಸಮಸ್ತ ಧರಣಿ ದೌಲತ್ತುಗಳನ್ನು ಸೆಳೆಕೊಂಡು ಆ ಕರ್ಣಿಕರಾದ ಪಾಂಡವರನ್ನು ಅರಣ್ಯವಾಸಕ್ಕೆ ಅಟ್ಟುವಂತವನಾದನಯ್ಯ. ಆವಾಗೆ ನೀವೊಬ್ಬಾತನೇ ಧರಣಿಪತಿ ಒಂದು ನಿಮ್ಮ ವಾರ್ತೆಯನ್ನು ಪೂರ್ತಿಯಾಗಿ ಕೇಳಿ ನಿಮ್ಮ ಬಳಿಗೆ ಗಲೀಲನೆ ಬಂದಿದ್ದೇನೆ. ನಿಮ್ಮ ಬಳಿಯಲ್ಲಿ ಎಣಿಸಿಕೊಂಡ್ರೆ ನಿಮಗೆ ಅನ್ಯ ಶಂಕಾಚಾರ್ಯರೇ, ತಾವು ಯಾತಕ್ಕೂ ಶಂಕಿಸದೆ ಎಮ್ಮ ಬಲಬಂಕದಲ್ಲಿ ಕುಳಿತುಕೊಂಡು ಯಾವದಾದರೊಂದು ಮಾತಿನ ಶಂಕೆ ಬಂದರೆ ಶಂಕರನ ಜ್ಞಾನಾರ್ಚನೆಗಳನ್ನು ನಿರಂತರ ಮಾಡಿ ನಮ್ಮ ದೇಹ ಕೇಶವನ್ನೆಲ್ಲ ಈಡಾಡಿ ಅಕಳಂಕಳ ಎನಿಸಿ ಮುಂದಿನ ಜನ್ಮ ಒಲ್ಲೆನಿಸಿ ಕಿಂಕರ ಭಕ್ತಿಯನ್ನು ಕೈಕೊಂಡು ನಿಶ್ಚಂಕೆಯಿಂದ ನಮ್ಮ ಬಳಿಯಲ್ಲಿ ಶಾಂತ ರೀತಿಯಿಂದ ಇರುವಂತವರಾಗಿನ ಶಂಕಾಚಾರ್ಯರೇ,
ಯಾಕಾದ್ರೂ ಮಹಾರಾಜರೇ ಹಾಗೆ ಮಾಡುತ್ತೇನೆ. ಹೆಸರೇನು? ಎಲ್ಲಿಂದ ಇಲ್ಲಿಗೆ ಬರೋಣವಾಯಿತು? ತಟ್ಟನೆ ಹೇಳಿರಯ್ಯ ಭಟ್ಟರೆ. ಅಯ್ಯಾಜಿ ವಿರಾಟ ಮಹಾರಾಜನೇ ಕೇಳು. ನಾನುದಾರ್ ಅಂದರೆ ಆ ಪಡವಿಪತಿ ಧರ್ಮರಾಜ ಒಡೆಯರವರ ಅರಮನೆಯಲ್ಲಿ ಅಡವಿಯನ್ನು ಮಾಡಿಕೊಂಡಿರುವಂತ ಒಲಲ ಭಟ್ಟನೆಂದು ಕರೆಯುತ್ತಾರೆ. ಅಯ್ಯ, ನಾನೇನು ಹೇಳಲಿ? ಆ ಮಾನನಿಧಿಗಳಾದ ಪಾಂಡವರು ಆ ಹೀನ ಕೌರವರ ಸಂಗಡ ದೂಜಾಡಿ ಸೋತು ಕಾಡಣವಿ ಪಾಲಾಗಿ ಹೋದರು. ಅವರೇ ಕಾಡಣವಿ ಪಾಲಾಗಿ ಹೋದ ಮೇಲೆ ನಾನು ಅಡಿಗೆ ಮಾಡುವುದು ಯಾರಿಗೆ? ಆದ್ದರಿಂದ ಅವರ ಕೊಡುಗೆಯನ್ನು ಬಿಟ್ಟು ನಿಮ್ಮ ಅಡಿಗೆ ಮನೆಯಲ್ಲಿ ಇರಬೇಕೆಂದು ಬಂದಿದ್ದೇನೆ. ಇದಕ್ಕೆ ಏನಂತಿ ಅನ್ನಯ್ಯ ವಿರಾಟ ಮಹಾರಾಜನೇ? ಅಯ್ಯ ಭಟ್ಟರೆ, ನೀವು ಚಿತ್ತರಿದ್ದೀರಿ, ತಕ್ಕಂತೆ ರೆಡ್ಡುಳ್ಳವರಿದ್ದೀರಿ. ನಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಸಡಗರದಿಂದ ಇಲ್ಲೇ ಇರುವಂತವರಾಗಿರಯ್ಯ. ಅಯ್ಯ ಭಟ್ಟರೆ, ನೀವು ಯಾತಕ್ಕೂ ಶಂಕಿಸದೆ ಏನನ್ನು ಹೆಸರೇನು? ಇಲ್ಲಿಗೆ ಬಂದ ಕಾರಣವೇನು? ನೀನೇನು ಅನುಮಾನಿಸದೆ ಅನುಸ್ಮರಣೆಯ ಮಾತನ್ನು ನನ್ನ ಮುಂದೆ ಹೇಳು. ನನ್ನ ಮನಸ್ಸಿಗೆ ಬಂದ ಹಾಗೆ ಇಡುತ್ತೇನೆ. ಅಯ್ಯ ಪೃಥ್ವಿ ಕೇಳು. ಅರ್ಥದಿಂದ ಇರುವ ವಿರಾಟರಾಜರೇ ಕೇಳು. ನಾವು ಅಂದರೆ ಈ ಭೂಮಂಡಲದೊಳಗೆ ಗಂಡುಗಲಿಗಳಿಗೆ ಗಂಡನಾದ ಬಸವನ ಪಾರ್ಥನ ಬಳೆಯಲ್ಲಿ ಸಂಗೀತ ಶಾಸ್ತ್ರವನ್ನು ಆತನ ಪುತ್ರರಿಗೆ ಬೋಧಿಸುತ್ತ ಮೋದಿನಿಂದ ಇರುವಂತ ಬ್ರಹ್ಮೆಯಾಗಿದ್ದೇನೆಯ್ಯ. ಅಯ್ಯೋ, ಏನು ಹೇಳಲಿ? ಆ ತಾರುಣ್ಯಹೀನ ಕಾಲವನ್ನು ಅರಣ್ಯವಾಸಕ್ಕೆ ಕಳಿಸಿಕೊಟ್ಟಿದ್ದರಿಂದ ನನ್ನನ್ನು ಇಟ್ಟುಕೊಂಡು ಸಂರಕ್ಷಣೆ
ಮಾಡಬೇಕಂತ ವಿದ್ಯೆಯನ್ನು ನಮ್ಮ ಉಭಯ ಮಕ್ಕಳಾದ ಉತ್ತರನಿಗೂ ಹಾಗೂ ಉತ್ತರಿಗೂ ನಿಮ್ಮ ಉತ್ತಮವಾದ ವಿದ್ಯೆಯನ್ನು ಹೇಳಿ ಚಿತ್ತಶುದ್ಧಿಯನ್ನು ಮಾಡಿ ಚಿರಕಾಲ ನಿಮ್ಮ ಗೊತ್ತು ಇರುವ ಹಾಗೆ ಸ್ಮಾರಕ ಮಾಡಯ್ಯ ಬೆನ್ನಡಿ. ಇಗೋ ಯಾತಕ್ಕೂ ಯೋಚನೆಯನ್ನು ಮಾಡಕೂಡದು, ಇನ್ನೊಂದು ಕಡೆಗೆ ಹೋಗಕೂಡದು. ನಮ್ಮ ಹುಡುಗರಿಗೆ ಸಡಗರದಿಂದ ವಿದ್ಯೆಯನ್ನು ಹೇಳುತ್ತೆ ಆನಂದದಿಂದ ಇಲ್ಲೇ ಇರುವಂತವನಾಗಯ್ಯ ಬೆನ್ನಡಿ. ಯಾಕ ನನಗೆ ಮಾರಾಟದೆ ಹಾಗೆ ಮಾಡುತ್ತೇನೆ. ಬಂದ ಕಾರಣವೇನು? ನೀವೇನು ಅನುಮಾನಿಸದೆ ಅನುಸ್ಮರಣೆಯ ಮಾತನ್ನು ನನ್ನ ಮುಂದೆ ಹೇಳಿರಿ. ನನ್ನ ಮನಸ್ಸಿಗೆ ಬಂದ ಹಾಗೆ ಇಡುತ್ತೇನೆ. ನಿಮ್ಮ ಮಾತಿನ ರೀತಿಯನ್ನು ಭೀತಿ ಇಲ್ಲದೆ ಹೇಳಿರಯ್ಯ ತಮ್ಮಗಳಿರ. ಮಹಾರಾಜರೇ, ಪಟುಪಟು ಪರಾಕ್ರಮ ವಿರಾಟ ಪತಿಯೇ, ಚಿತ್ತೈಸಬೇಕು ದೊರೆ ನಾನು ದಾರಂದರೆ ಸುಶೀಲ ಸಂಪನ್ನ ಸಮಾಧಾನ ಗುಣರನ್ನ ರಾಜಾದಿರಾಜ ಧರ್ಮರಾಜ ಪ್ರಭುಗಳವರ ರಾಜಧಾನಿಯಲ್ಲಿದ್ದ ವಾಜಿಗಳನ್ನು ಒಳ್ಳೆ ತೇಜಮಯವಾಗುವಂತೆ ಮೋಜಿನಿಂದ ಚಾಕರಿ ಮಾಡಿಕೊಂಡಿದ್ದೇನೆ. ಏನು ಹೇಳಲಿ, ಆ ಹುಡುಗ ಬಗ್ಗೆ ಗೌರವನ ಪೋಕರನ ಮಾತು ಕೇಳಿ ಸುಸ್ಥರಾದ ಪಾಂಡವರನ್ನು ಭೀಕರವಾದ ಅರಣ್ಯಕ್ಕೆ ವಾಸಿಸಿಕೊಡುವಂತಾದನು. ಆವಾಗ ನನ್ನ ಚಾಕರಿ ಹೋಯಿತು. ಚಾಕರಿ ಹೋದ ಮೇಲೆ ಯಾಕ್ರಿ ಎಂದು ಕೇಳುವುದಿಲ್ಲದ್ರಿಂದ ಸಾಕ್ರಿ ಅಂತ ನಿಮ್ಮ ಬಳಿಗೆ ಬಂದಿದ್ದೇನೆ. ಇದಕ್ಕೆ ಅಪ್ಪಣೆ ಏನಾಗುತ್ತದೆ ಮನವಚನೆ. ಅಯ್ಯ ಚಾಕರ, ಈ ಪ್ರಕಾರ ಪಾಂಡವರು ಭೀಕರವಾದ ಅರಣ್ಯಕ್ಕೆ ಹೋದ ಮೇಲೆ ಏನಯ್ಯ ಚಾಕರಿ ಇಲ್ಲದ್ದರಿಂದ ನನ್ನ ಚಾಕರಿ ಮಾಡಬೇಕಂತ ಬಂದಿತ್ತು. ಒಳ್ಳೆಯದಾಯಿತು. ಇದು ಈಗಲೇ ಕರುಣಿಕರನ್ನು ಕರೆಯಿಸಿ ಲೆಕ್ಕದಲ್ಲಿ ಬರೆಸುತ್ತೇನೆ. ನಮ್ಮ ಅರಮನೆಯಲ್ಲಿ ಇರುವಂತವನಾಗಯ್ಯ ಚಾಕರ. ಹಾಗೆ ಆಗಲಿ ಮಹಾರಾಜರೇ. ಅಯ್ಯ ವಿರಾಟ ಭೂಪತಿ, ನಾನು ಯಾರೆಂದರೆ ಬಹಳ ಬಡವರ ಮಗನು. ಸಣ್ಣ ಹುಡುಗರಿದ್ದಾಗಿಂದ ಹಿಡಿದು ಅಗೋ ಆ ಒಡೆಯರಾದ ಪಾಂಡವರ ಗೋವನ್ನು ಬಿಡದೆ ಅಡವೆಯಲ್ಲಿ ಮೇಯಿಸಿಕೊಂಡು ಒಡಲರಿದು ತುಂಬಾ ಸಡಗರನಿದ್ದೇನು. ಏನು ಮಾಡಲಿ, ಏನೆಂದು ಹೇಳಲಿ. ಆ ಒಡೆಯರಿಗೆ ಒಂದು ತೊಡರು ಬಂದು ಅಡವೆಯನ್ನು ಬಿಟ್ಟು ಬಡವೆ ಪಾಲಾಗಿ ಹೋದರು. ಆಗ ಬಡವರಿಗೆ ಬಂದಿದ್ದು ಬಡಿಗಲ್ಲು. ಬಡ ಹುಡುಗರಿದ್ದೇನೆಂದು ನಿಮ್ಮ ಮಡಿಗೆ ಬಂದಿದ್ದೇನೆ. ಅಡವೆಯಲ್ಲಿ ಗೋವಿದ್ದರೆ ಅಲ್ಲಿಯೇ ಮೇಯಿಸಿಕೊಂಡು ಇಲ್ಲೇ ಉಂಡುಕೊಂಡು ಉಲ್ಲಾಸದಿಂದ ಇರುತ್ತೇನೆ. ಯಾವ ವಿರಾಟ ಭೂಪತಿ. ಇದೇ ಹುಡುಗ, ನೀನು ಬಹಳ ಬಡವರ ಮಗನೇನಪ್ಪ ತಮ್ಮ. ಹೌದು ಮಹಾರಾಜ. ಅಯ್ಯ ಭಾಗವತರೇ ಕೇಳಿರು. ಬಡತನ ಬಂದು ಒದಗಿದರೆ ಬಹಳ ಹುಡುಕಾಡಿ ದುಡಿದುಣ್ಣಬೇಕಾಗುತ್ತದೆ. ಒಡವಿ ಬಾಲಿಪ ಪಾಂಡವರು ಯಾವಾಗ ಅಡವಿಯನ್ನು ಸೇರಿದರೋ ಅಂದಿನ ಗಡಿ ಇಂದಿನ ಮೊದಲು ಒಡಲಿಗೆ ಅನ್ನ ಪಡೆಯುವುದರ ಸಲುವಾಗಿ ಗುಡ್ಗಾರ್ ರಸ್ತೆ ಹಿಡಿದು ಬೆರ ಒಡೆದು ಎರಡು ಕಿಸರಾಗಿ ಬಹಳ ಕಸಬಿಸಿಯಿಂದ ಬಂದ ಕೂಸನ್ನು ನಾವು ಏಸು ಕಾಲಕ್ಕೋ ಬಿಟ್ಟೇವು, ಎಂದಿಗೂ ಬಿಡಲಿಕ್ಕಿಲ್ಲ. ಇವನಿಗೆ ಸಂಬಳ ಕೊಡಬೇಕು. ಸಂಬಳ ಅಂದರೇನು
ಕೊಟ್ಟರೆ ಅದೇ ಸಂಬಳದಲ್ಲಿ ದುಡಿಯುತ್ತಾನೆ ಈ ಹುಡುಗನು. ಈ ಹುಡುಗನು ನಮ್ಮ ಬಳಿಯಲ್ಲಿದ್ದರೆ 1 ವರ್ಷದೊಳಗೆ ಕುಂಬಳ ಹಣ್ಣಾಗುತ್ತಾನೆ. ಇದೇ ಹುಡುಗ ಕಂಬಳಿ ಉಂಡು ಕಂಬಳಿ ಹೊತ್ತುಕೊಂಡು ಸಂಬಳ ದುಡಿಯಬೇಕಾದರೆ ಈಗಲೇ ನಡಿ ಅಡವಿಗೆ. ಯಾವ ಕಡೆಗೂ ಕರುಗಳನ್ನು ಬಿಡದೆ ಏನಾದರೂ ನೋಯಿಸಿಕೊಳ್ಳದೆ ಸಹಿಸಿಕೊಳ್ಳುವುದಾದೀತೇನ ತಮ್ಮ. ನಿನ್ನ ದುಡಿದವು ನಮ್ಮ ಮನಸ್ಸಿಗೆ ಬಂದರೆ ನಿನ್ನ ಕೈಯಲ್ಲಿ ಹಾಕುವೆನೋ ಬಂಗಾರದ ಕಡಗ. ಯಾಕಾಗಬಲ್ಲದು ಮಹಾರಾಜರೇ, ಹಾಗೆ ಮಾಡುತ್ತೇನೆ. ನಾನು ನಿನ್ನಂತಹ ಚಲನೆಯಾದ ಸ್ತ್ರೀಗಳನ್ನು ಈ ವಿಲಯದಲ್ಲಿ ಎಲ್ಲಿಗೂ ಕಾಣುತ್ತಿಲ್ಲ. ತಲೆಯುಳ್ಳ ಕೋಮಲಿ, ನೀನು ಇಂತಹ ಎಳೆಯ ಹರಿಯ ಬದಿ ಎಲ್ಲಿದ್ದಾಗ ಮುಂದೆ ಅಲ್ಲಿದ್ದಾಗ ನೀನು ಹೋಗ ತಕ್ಕೊಳ್ಳ. ನೀನು ನೀವಲ್ಲವರನಿಸಿಯೋ ಅಥವಾ ಸುರಬಲ್ಲವರನಿಸಿಯೋ ಮನಸ್ಸು ಮಾಡಬೇಡ ಕಲ್ಯಾಣ. ಸದ್ಗುಣ ಮನವಿ, ನೀನ್ಯಾರು ನೀನು ಇರುವ ಪಟ್ಟಣದವರು.
ಚಟ್ನಿ ಹೇಳುವಂತವಾಗೆ ಕಟಾಣಿ ಮಣಿ ಅಮ್ಮಯ್ಯನವರೇ ಸುದರ್ಶನ ದೇವಿಯವರು ನನ್ನ ಮೃದು ವಚನವನ್ನು ಸುಚಿತದಿಂದ ಲಾಲಿಸಿದರು. ಅಮ್ಮಯ್ಯನವರೇ, ನಾನುದಾರೆಂದರೆ ಸಮಸ್ತ ಧರ್ಮನಿಗೆ ದೊರೆಗಳಾದ ಧರ್ಮರಾಜರ ಅರಮನೆಯಲ್ಲಿ ಅವರ ಧರ್ಮ ಪತ್ನಿ ದ್ರೌಪದಾ ದೇವಿಯವರ ಸೇವೆಯನ್ನು ನಿರ್ಮಲ ಮನಸ್ಸಿನಿಂದ ಮಾಡುವಂತಹ ಧೈರ್ಯೇಂದ್ರಿ ಎಂದು ನನ್ನ ಹೆಸರು. ಆದರೆ ಅಮ್ಮಯ್ಯ ದ್ರೌಪದಾ ದೇವಿಯವರು ಬಹಳ ಅನುಗ್ರಹವುಳ್ಳವರು. ನಮ್ಮಂತ ಅನಾಥ ಜನರನ್ನು ಕಂಡು ಬಹಳ ಆದರ ಮಾಡಿ ಅಗತ್ಯವಾಗಿ ತಮ್ಮ ಬದಿಯಲ್ಲೇ ಇಟ್ಟುಕೊಳ್ಳುವಂತು. ಆ ದ್ರೌಪದಾ ದೇವಿಯವರ ಗುಣಗಳನ್ನು ಎಷ್ಟು ವರ್ಣಿಸಿದರೂ ನನ್ನಿಂದ ತೀರದು. ಅಮ್ಮಯ್ಯವರೇ, ನಾನಿದ್ದ ಪಟ್ಟಣದ ಹೌದಂದ್ರೆ ಸುಂದರವಾದ ಇಂದ್ರಪಟ್ಟ ರಾಜಧಾನಿಯಲ್ಲಿ ಇರುವಂತವರು ಅಮ್ಮಯ್ಯನವರೇ ಸುಗಂಧ ದೇವಿಯವರು. ನೀತಿ ಸಂಪನ್ನವಾದ ಶೈಲಿಯಲ್ಲಿ ನಿನ್ನ ಮಾತುಗಳನ್ನು ಕೇಳುತ್ತಿರ್ಲಿಕ್ಕೆ ನನಗಂತೂ ಬಹಳ ತಾಪವಾಗಿದ್ದವು. ಇರುವ ಆ ತಾತ್ವಿಕ ಧರ್ಮರಾಜರು ಶಶಿಕ್ಲೋತ್ಪನ್ನವರಾದ ಭೂಮಂಡಲದಲ್ಲಿ ಖ್ಯಾತಿವಂತವರಾದ ಪಾಂಡವರು ಐವರೆಂದು ತಂಡ ಬಲದಿಂದ ನಿಮಗೆ ಕೇಳುತ್ತೇನೆ. ಐವರಲ್ಲಿ ವೃತ್ತಿ ಪಾಲಕ ರಾಣಿ ಪಾಂಚಾಲಿ ದೇವಿಯವರ ಗುಣಗಳನ್ನು ಕೊಂಡಾಡುವುದನ್ನು ನಾನು ಎಷ್ಟೋ ಜನರ ಮುಖಾಂತರವನ್ನು ತಿಳಿದ್ದೇನೆ. ಶೈಲೇಂದ್ರಿಯ ನೀನು ಆ ಪಾಂಡುಪುತ್ರ ರಾಣಿಯವರ ಸೇವೆಯನ್ನು ಬಿಟ್ಟು ಇಷ್ಟು ದೂರ ಕಷ್ಟಪಟ್ಟು ಇಂತಹ ಭೀಕರವಾದ ಅರಣ್ಯದಲ್ಲಿ ನೀನು ಓರುವಳೆ ಹೇಗೆ ಬಂದಿಯಮ್ಮ? ಅಂತಹ ದಯಾಪೂರ್ಣರ ಸೇವೆಯನ್ನು ಈ ಪ್ರಕಾರ ತಿಂದು ಬಂದಿದ್ದೀನಿ. ನಿನ್ನ ಅಂತರದಲ್ಲಿದ್ದ ಚಿಂತೆಯನ್ನು ಆ ಚಿಂತೆಯ ಪ್ರಸ್ತಾಪವನ್ನು ವಿಸ್ತರಿಸಿ ಹೇಳುವಂತವರಾಗೆ ಹಂಚಿದಮನಿ. ಏ ದೊರೆ ರಾಣಿ ಮಹಾಕರುಣಿ, ನನ್ನ ವಾಣಿಯನ್ನು ಚೆನ್ನಾಗಿ ಕೇಳಿದ್ರು. ಅದೇನೆಂದ್ರೆ ಆ ಭೂಮಂಡಲಾಧಿಪ ಧರ್ಮರಾಜರ ಸಿಂಹಾಸನವನ್ನು ಕಂಡು ಆ ಲಂಡನಾದ ಕೌರವನು ಸುಳ್ಳೆ ಒಂದು ಆಲೋಚನೆಯನ್ನು ಯೋಚಿಸಿದ್ದೇನೆಂದ್ರೆ ಆ ಇಳೆಯಣ್ಣ ಪಾಂಡವರು ತಮ್ಮನ್ನು ಇಳೆಯಕ್ಕೆ ಬರಮಾಡಿಕೊಂಡು ಒಳ್ಳೆತನವನ್ನು ತೋರಿ ಸುಳ್ಳೆ ಒಂದು ನೆವ ಮಾಡಿ ಆ ಪ್ರಖ್ಯಾತ ಧರ್ಮರಾಜರನ್ನು ಯೂಜಿನ ಮುಖದಿಂದ ಸೋಲಿಸಿ ಸಮಸ್ತ ತರುಣಿ ದೌಲತ್ತನ್ನು ಮತ್ತು ಅಷ್ಟೈಶ್ವರ್ಯವನ್ನು ಸೆಳೆಕೊಂಡು ಕೌರವನು ತಮ್ಮ ತಮ್ಮನಾದ ದುಶ್ವಾಸನಿಂದ ಆ ದ್ರೌಪದಾ ದೇವಿಯವರನ್ನು ಹಿಡಿತರಿಸಿ ಉಡುಗೊರೆಯನ್ನು ಕಳಿಸಿ ಅದಕ್ಕೂ ತಡೆಯದೆ ತೊಡೆಯ ಮೇಲೆ ಪೂಡಿಯನ್ನು ತೊಡೆಯನ್ನು ಚಪ್ಪರಿಸಿ ಹುಡುಗಾಟಿಕೆಯನ್ನು ಮಾಡಿ ನಮ್ಮ ಒಡೆಯರ ಮರ್ಯಾದೆಗೆ ಬಹಳ ಬಡತನವನ್ನು ಕೊಟ್ಟು ಕಡಿವು ಕಟ್ಟು ಮಾಡಿದ್ದೇನೆಂದರೆ ಊರ ಬೆಟ್ಟ ಕೆಟ್ಟ ಅಡವಿ ಸೇರಿ 12 ವರ್ಷ ಎಷ್ಟು ಕಷ್ಟ ಬಂದಾಗಿ ಪಟ್ಟಣವನ್ನು ಸೇರಬಾರದು ಬಿಕ್ಕಟ್ಟಿನ ಕಟ್ಟು ಮಾಡಿ ಇಂಥ ಕಷ್ಟ ಕೊಡುತ್ತಿರ್ಲಿಕ್ಕೆ ಆ ಶ್ರೇಷ್ಠ ಪಾಂಡವರು ಅನಿಷ್ಟ ಕೌರವನ ಕಟ್ಟಳಿಗೆ ಒಪ್ಪಿಕೊಂಡು ಅರಣ್ಯ ವಾಸವೇ ನೆಟ್ಟಗೆಂದು ಪಾಂಡವರ ಪಟ್ಟ ಧರಿಸಿ ಸಹಿತ ಅರಣ್ಯ ವಾಸಕ್ಕೆ ಹೋದರು. ಆವಾಗ ನಾನು ಬಹಳ ವ್ಯಸನವುಳ್ಳವಳಾಗಿ ವಸತಿಯನ್ನು ತಿರುಗುತ್ತಾ ನಿಮ್ಮ ಹೆಸರು ಕೇಳಿ ನನ್ನ ವ್ಯಸನವೆಲ್ಲ ಮರೆತು ನಿಮ್ಮ ಜೊತೆಗೆ ಬಂದಿದ್ದೇನೆ. ಮುಂದೆ ಉಸುರುವುದೇನು ಅಮ್ಮಯ್ಯನವರೇ? ನೀತಿ ಸಂಪನ್ನವಾದ ಸೈನಿಕ್ರಿ, ನಿನ್ನ ಮಾತುಗಳನ್ನು ಕೇಳುತ್ತಿರ್ಲಿಕ್ಕೆ ನನಗಂತೂ ಬಹಳ ತಾಪವಾಯಿತವ್ವ. ಏನವ್ವ, ಆ ದಾತ್ರಿಪತಿ ಧರ್ಮರಾಜರು ವ್ಯರ್ಥವಾಗಿ ಅರಣ್ಯವನ್ನು ಸೇರಿದರೆ ಹೌದು ತಾಯಮ್ಮ. ಅಯ್ಯೋ ಹರಹರ, ಅಂತ ಭೂತಾಂತರೇ ಲೋಕಾಂತರಗಳ ಭಾಷೆಗಳಾದ ಮೇಲೆ ನಮ್ಮಂತವರ ಚಿಂತೆಯಿಂದ ಏನಾಗುತ್ತದೆ? ನೀನು ಬಂದದ್ದು ಬಹಳ ಆನಂದವಾಯಿತು. ನಮ್ಮ ಮಂದಿರದಲ್ಲಿ ಹೊಂದಿಕೊಂಡು ಸರಿಯಾಗಿ ಸೇವೆಯನ್ನು ಮಾಡಿಕೊಂಡು ಇಂದಿನಿಂದ ಸುಖವಾಯಿತು ತಿಳಿದು ನಿನ್ನ ಬಿಂದಿನ ಚಿಂತೆಯನ್ನು ಬಿಟ್ಟು ಹುಟ್ಟು ತೊಟ್ಟು ಅಡ್ಡಾಸುತ್ತ ಇರುವಂತವರ ಮಾತನ್ನು ಜನನಿ ಜನಪಾಲಕರಾಣಿ ಸುಪ್ರವೇಣಿಯವರಾದ ದೊರೆಯ ರಾಣಿಯವರಿಗೆ ನಾನು ನಿಮ್ಮ ಆಜ್ಞೆ ಪ್ರಕಾರ ಅನುಸರಿಸಿಕೊಂಡು ಜಾಣತೆಯಿಂದ ನಿಮ್ಮ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ. ಇದಕ್ಕೇನು ಅನುಮಾನವಿಲ್ಲವಲ್ಲ ಅಮ್ಮಯ್ಯ ದೊರೆಯ ರಾಣಿಯವರು. ತಾವು ಕೀರ್ತಿಯನ್ನ ಇರುವಂತವು, ನಾನು ತಮ್ಮ ಸೇವೆಯನ್ನು ಮಾಡುವ ದಾಸಿಯರು. ಬಗ್ಗನೇ ಮರ್ಯಾಕು ಒಂದು ತಾಜ್ಯದಲ್ಲಿ ಏನಾದರೂ ಕಡಿಮೆ ಆದರೆ ಕಾಯುವಂತಹ ಕರ್ತಗಳು ತಾವು ಕರುಣಿನಿಂದ ನೋಡಿ ಕಾಯಬೇಕು. ಹೇ ಕಲಾನಿಧಿ, ಕಲೆಗಳನ್ನು ಬಲಂತ ಸದಸ್ಯ ದೇವಿಯವರಿಗೆ ನಾನು ನಿಮಗೇನು ಹೇಳಲಿ? ನನ್ನನ್ನು ಸಂರಕ್ಷಣೆ ಮಾಡುವ ಭಾರವು ತಮ್ಮದೇ ಕುಡಿಯುತ್ತದೆ. ಸುದರ್ಶನ ದೇವಿಯವರೇ, ತಿಥಿಪಾಲಕ ರಾಣಿಯವರೇ,
ಸದಾ ಯೋಚನೆ ಮಾಡ್ತೇನೆ. ಸಾರಥಿ ಶ್ರೀಮತ್ ಪಶ್ಚಿಮ ದೇಶದ ಯೋಗ ಪರಿಪಾಲಶೀಲ ಸಚ್ಚರಿತ ಮೋಹನಗೆ ಸುಭೋಗಿ ಸುದರ್ಶನ ದೇವಿಯವರ ಅನುಜ ಗುರುಜರವರು ಜನಪರಾಕ್ರಮವಂತ ಗುಣವಂತ ಕದಲ ಚಾಪಕ್ಯ ಒಬ್ಬ ಮಲ್ಲ ಕೀರ್ತಕನೆಂದು ಕರೆಯುತ್ತಾರೆಯ ಸಾರಥಿ ಮಾತ ಇನ್ನು ಪ್ರೀತಿವಂತರಾದ ಪ್ರಖ್ಯಾತ ನಾಟರಾಜ ರಾಣಿ ಸುರಕ್ಷಾದೇವಿ ಸಾಹೇಬರ ಸನ್ನಿಧಕ್ಕೆ ಹೋಗುವಾಗ ಅಮ್ಮನವರೇ ಈ ಮಂದಿ ಮಹಿಪತಿ ರಾಣಿ ಬಹದ್ದೂರ್ ಸುದರ್ಶನ ದೇವಿ ಸಾಹೇಬರೇ ತಮ್ಮ ಚರಣಾರವಿಂದಕ್ಕೆ ವಂದನೆಯನ್ನು ಮಾಡುತ್ತೇನೆ. ತಮ್ಮ ಸುಂದರವಾದ ಮುಖಚಂದ್ರನ್ನು ಕಂಡು ದಯಾದೃಷ್ಟಿ ಎಂಬ ಬೆಳದಿಂಗಳ ಹರವೇ ಮುಂದರಿದು ಪವಿತ್ರತೆ ಎಂಬ ಶಾಂತಿಯನ್ನು ಎನ್ನ ಅಂತರಂಗವೆಂಬ ಕುಸುಮವು ವಿಶೇಷವಾಗಿ ಸದ್ವಾಸನೆಯನ್ನೇ ನೀರುವಂತದ್ದಾಗಿ ಅಕ್ಕಮ್ಮ ನಿಮ್ಮ ಸುಂದರವಾದ ಮುಖಚಂದ್ರನು ದಯಾದೃಷ್ಟಿ ಎಂಬ ಬೆಳದಿಂಗಳನ್ನು ಹರವಿ ಸಂಬಂಧದ ಕರುಣ ಚಕೋರ ಪಕ್ಷಿಯನ್ನ ತೃಪ್ತಿಪಡಿಸಿದ ಅಕ್ಕಮ್ಮನವರೇ ದಯದಾರ್ಶಕ್ಕೆ ತೋರಿ ಲಕ್ಷ ವಿತ್ತಾಕ್ಷದ ಕರುಣೆ ಮಾಡಿ ಮುಂದಕ್ಕೆ ಕರೆದು ಸಿಂಹಾಸನದ ಮೇಲೆ ಕೂಡಂದು ಸುಖ ಸಂತೋಷವನ್ನೆರೆದು ಸುರ್ಮಣ್ಣುವಂತೆ ಮಾಡಿದ ಈ ಸಮಯದಲ್ಲಿ ನಾನೊಂದು ಮಾತು ನಿಲ್ಲಿಸಿಕೊಳ್ತೀನಿ. ಆ ಮಾತಿನ ನಿಜ ಹೇಳುವಂತ ಆ ಮಾತೇನಂದ್ರೆ ಲಾವಣ್ಯ ರಸಭರಿತ ತಾರುಣ್ಯ ಪ್ರಾಯದ ಸಾರಸಕ್ಕೆ ಅಥವಾ ಅರುಣಛಾಯದ ಸಖಿ ಇನ್ನಿದ್ದ ಮಿಕ್ಕಿಲ ಸ್ತ್ರೀಯರೊಳಗೆ ಲಕ್ಕಿಸುವ ಸರ್ವಕ್ಕೂ ಭರ್ತ ಕಳೆಯಿಂದೊಪ್ಪುವ ಇಂಥ ಕಾಂತಿ ಅಂತ ಸುತ್ತಾಂತಿ ನನ್ನ ಮುಖ್ಯ ಪ್ರಾಂತದಲ್ಲಿ ಎಲ್ಲಿಯೂ ನನ್ನ ಕಣ್ಣಿಂದ ಕಣ್ಣಿಂದ ಹುಡುಗರು ಒಡೆಯಾಳೆ ತಮ್ಮ ಅಡಿಗಳಿಗೆ ಹೊರಮುಡುತ್ತೇನೆ. ಆ ಹೆಣ್ಣು ಯಾರ ಒಳೆ ಅಕ್ಕ, ಆ ನಾರೇ ಮದನ ಮೋಹನರಸ ಲೀಲೆ, ಈ ಮುತ್ತಿನ ಓಲೆ ಅಂತಿರುವ ಸಪೋಲಿ, ಆ ಕುಶಲೇ ಯಾರ ಒಳೆ ಅಕ್ಕ, ಅವಳು ಮಾತ್ರ ನನಗೆ ಸಾಕಷ್ಟು ಮಾಡುತ್ತ ನನ್ನ ಬೊಕ್ಕಸ ಭಂಡಾರ ಯಾವತ್ತು ಅವಳಿಗೆ ಹೋಗಲಿ. ಆ ಚಾಣೆಯ ಮಾತಿನ ಅರಗಿಣಿ ಮಧುರವಾಣಿ ಅಪ್ರವೀಣೆ ಅಂತವರನ್ನು ನಾನು ಎಲ್ಲಿಯೂ ಕಾಣೆ ಕಂದರ್ಪ ನಾನೇ. ಅವಳು ಮಾತ್ರ ನನಗೆ ತಕ್ಕಸ್ತಿರ ನೋಡುತ್ತ ನನ್ನ ಬೊಕ್ಕಸ ಭಂಡಾರ ಯಾವತ್ತು ಅವಳಿಗೆ ದಕ್ಕಿ ಹೋಗಲಿ. ಇನ್ನು ಮಿಕ್ಕಿದ ಮಾತೇನು ಚಕ್ಕನೆ ಅವಳ ಹೇಳಕ್ಕ. ಆ ಬದರಿ ಕುಚ್ಚಿದವಳು ಯಾರು? ಚಿಗರಿ ನೋಟದ ಬಾಲೆ ಸಿಗುರುಗುಟ್ಟಿಯ ನೋಡಿ ಆದರೂ ಚಂದನದ ಸಿಗುರು ಜಾನೆಯನ್ನು ಕಂಡು ಎಲ್ಲವರ ಒಳಕ್ಕೆ ಸೊಗಸಾದವಳೆಂದು ಇಂದು ನಿಮಗೆ ಅರಿಕೆ ಮಾಡಿಕೊಳ್ಳುತ್ತೇನೆ. ನನ್ನ ತಿಂಗಳ ಪಗಾರ ಅವಳಿಗೆ ಕೊಡುತ್ತೇನೆ.
ಈ ಮಾತಿಗೆ ತಿರುಗುತ್ತೇನೆ ಅಕ್ಕಮ್ಮ. ಅಕ್ಕಮ್ಮನವರೇ, ನನ್ನ ಮೈಯೊಳಗೆ ಒಗರಿದ್ದಾಗಲೇ ಇಂಥ ವಿಭಿನ್ನ ಮನೆಗಳಿಗೆ ನನ್ನ ಒಳಗಿನ ಕಡೆಯನ್ನು ಬದಲಾಗಲಿಕ್ಕಿಲ್ಲವೇ? ಅಕ್ಕಮ್ಮನವರೇ, ಈ ನಗರದಲ್ಲಿ ಆ ನಾಗವೇಣನ್ನು ಕಂಡು ಮುಂದಕ್ಕೆ ಯಾಕೆ ಸಾಗಕ್ಕ? ಈ ಮಾತು ನೀವೇ ಮಾಡಲಿಕ್ಕೊಂಡಿದ್ದು. ಆ ಸೋಗಿನ ಕನ್ನೆ ಯಾರೆಂಬುದು ನನಗೀಗ ಹೇಳಿದಕ್ಕ. ಆ ಸಣ್ಣ ನಡುವಿನ ಹೆಣ್ಣಿನಲ್ಲಿ ನನ್ನ ಕಣ್ಣುಗಳು ಸಿಕ್ಕು ಮುಂದಕ್ಕೆ ಕಾಲೇಳವಲ್ಲವಕ್ಕ. ಆ ಹೆಣ್ಣಿನಲ್ಲಿ ಸಿಕ್ಕಂತ ನನ್ನ ಕಣ್ಣುಗಳನ್ನು ಎತ್ತು ತರುವುದು ನನ್ನಿಂದಾಗದಕ್ಕ, ನನ್ನಿಂದಾಗದು. ಅಕ್ಕಮ್ಮನವರೇ, ನೋಡಿದ್ರ ಸೊಪ್ಪು ಜಮನೆ ನಾವು ಮುಖ್ಯವಾಗಿ ನನಗೆ ಬೆತ್ತುವಂತೆ ಮಾಡು. ಇದಕ್ಕೀಗ ತಮ್ಮ ಪಾದಕ್ಕೆ ನಮಸ್ಕರಿಸುತ್ತೇನೆ. ಸೂರ್ಯನಂತೆ ಪ್ರಕಾಶಿಸುವ ಆ ಮಾರಿ ಮನೆಯ ಬೇಗನೆ ಸಾರುವಂತಾಗತ್ತ ಸುನಷ್ಟವಾಗಿ ಸಾಹೇಬರವರು ಮನುಷ್ಯರೊಳಗನ ಪರಾಕ್ರಮವಾದಂತ ತಮ್ಮ. ನೀನು ಹೀಗೆ ಮನ ಬಂದಂತೆ ಮಾತುಗಳನ್ನಾಡಿ ನಿನ್ನ ಜಗತ್ತಿಗೆ ಹಾನಿಯನ್ನು ತಂದುಕೊಳ್ಳುವುದು ಇದು ನಿನಗೆ ಮಾನವೇನ ಪಾತ್ರಮ್ಮ. ಅದೇಕೆ ಮಾನವಲ್ಲ ಅಕ್ಕಮ್ಮ. ನನ್ನ ಸೇವೆ ಮಾಡಿಕೊಂಡಿರುವ ಇಂಥ ಹೀರದಾಸಿಯನ್ನು ಕಂಡು ಹೀಗೆ ಮನಸ್ಸು ಮಾಡುವುದು ಇದು ನಿನಗೆ ಭೂಷಣವಲ್ಲ ಕಣ್ಣಿಯ. ಅದೇಕೆ ಭೂಷಣವಲ್ಲ ಅಕ್ಕಮ್ಮ. ಮೇಲಾಗಿ ನನ್ನ ಸೇವಕರು ಸೇವಕರ ಭೋಗ ಎಂಬುದು ಲೋಕದಲ್ಲಿ ಬರು ಜೀವು ಆಡು. ಇನ್ನೋರವರ ರಾಜ ಸ್ತ್ರೀಗಳನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೀನಿ. ಸುಖದಿಂದ ಆಡು. ಈ ಮಾತು ಹೌದಲ್ಲೋ ಮನುಷ್ಯ, ನೀನೇ ಹೇಳು. ಈ ಮಾತು ಸರ್ವತಾ ಅಲ್ಲ ನೋಡಕ್ಕಮ್ಮ. ತಮ್ಮ, ನಿನಗಿಂತ ದುರ್ಬುದ್ಧಿಯನ್ನು ಯಾರು ಕಲಿಸಿದ್ರಪ್ಪ? ಈ ಭೂಲೋಕದಲ್ಲಿ ಮನುಷ್ಯರು ಸದ್ವರ್ತನಿಂದ ನಡೆಯಬೇಕಾದರೆ ಸಜ್ಜನರ ಸಮಾಸವೇ ಮುಖ್ಯವಾದದ್ದು. ಹೌದು, ದುರ್ಜನರ ಸಮಾಸದ ಜನರು ದುಃಖಕ್ಕೆ ಈಡಾಗುವರಲ್ಲದೆ ಬೇರೆ ಯಾವ ಸುಖವೂ ಅವರಿಗೆ ಲಭಿಸುವುದಿಲ್ಲ. ಕಾರಣ ನೀನು ಇನ್ನು ಮುಂದೆ ಸಜ್ಜನರ ಸಮಾಸವನ್ನು ಹಿಡಿದು ದುರ್ಜನರ ನಡತೆಯನ್ನು ವರ್ಚಿ ಮಾಡಿಕೊಂಡು ಉಚಿತ ಪರಾಕ್ರಮವನ್ನು ಕೀರ್ತಿಯನ್ನು ಪಡೆಯ ಪಾಲಿಲ್ಲ. ಏ ಅಕ್ಕಮ್ಮನವರೇ, ರಾಜ ರಾಣಿಯವರೇ, ಮಗನ ತಮ್ಮನೊಂದು ಬೀಜ ಮಾತು ಹೇಳುತ್ತೇನೆ. ಆ ಬೀಜ ಮಾತೇನಂದ್ರೆ ಹುಡುಗರನ್ನು ಕಂಡ ಕೂಡಲೇ ಎನ್ನ ಮನೋರಾಜನು ಮನಕರ್ಣೆಯನ್ನು ಅವಳಿಗೆ ಹರಾಜು ಮಾಡಿಬಿಟ್ಟ. ಎಲ್ಲ ರಾರಾಜಿಸುವ ಸೈರೇಂದ್ರನ್ನು ಬಿಟ್ಟು ನೀವು ಎಂತ ಮಹಾರಾಜ ಮನೆ ಕನ್ನೆಯನ್ನು ತಂದಾಕ್ಯೂ ನನಗೆ ರಾಜಿ ಇಲ್ಲ. ಎಂತವಳಾದ್ರೇನು? ಆ ಕಾಂತೆ ಸೈರೇಂದ್ರಿ ಅಂತ ಅವಳೇನು? ಆ ಕಾಂತೆ ಸೈರೇಂದ್ರಿ ಎನ್ನ ಏಕಾಂತ ಮಂದಿರಕ್ಕೆ ಕರೆದೊಯ್ದು ಎನ್ನ ಅಂದವಾದ ಮಂಚದ ಮೇಲೆ ವಂಚನೆಯಲ್ಲದೆ ಕೂರಿಸಿ ಚುಂಬನವೆಂಬ ತಾಂಬೂಲನ್ನು ಕೊಟ್ಟು ಶಂಭುರಾರಿಯ ಕಾರ್ಯವನ್ನ ತೀರಿಸಿಕೊಂಡಿರುವುದೊಂದೇ ಬೇಕು. ಮೆಕ್ಕಾದ ದೌಲತ್ತು ಯಾತಕ್ಕೆ ಬೇಕು? ಆ ಅಂಗ ಸಂಘ ಸುಖವೊಂದೇ ಸಾಕು. ಆ ಬಾಮಿನಿ ಕೋಮಲೆಯಂತೆ ಕುಶಲಿಯಾದ ಆ ನಗೆಯುಳ್ಳ ಕೋಗಿಲೆ ಗಾಮಿನಿಯರಿಗೆ ಒಂದು ಸಗಿಲ ಮಾತನ್ನು ಹೇಳಿ ನನ್ನ ಅರಮನೆಗೆ ಕಳಿಸಿಕೊಡಕ್ಕ ನಾನು ಬಹಳ ಕಳವಳಿಸುತ್ತೇನೆ. ನೀವು ನನ್ನ ಹಳೆಯರಕ್ಕೆಯನ್ನು ಹಚ್ಚಿಕೊಂಡು ಒಂದು ಒಳವೇಕದ ಮಾತನ್ನು ಹೇಳಿ ನನ್ನ ನಿರೋಕ್ಕೆ ಆ ನಳಿನೋಚನ ಕಳಿಸಿಕೊಡಕ್ಕ ಸ್ಪಷ್ಟವಾಗಿ ಸಾಹೇಬರೇ. ತಮ್ಮ ಈ ವಿರಹದಿಂದ ಅರುವುದೆಪ್ಪಿ ಆ ಮಾತುರನಾಗಿ ಮುಂದಿನ ವಿಚಾರವಿಲ್ಲದೆ ಕಂಡು ಹಾಗೆ ಮಾತುಗಳನ್ನು ನೋಡುತ್ತಿರುವೆಯಲ್ಲ, ನಿನಗೆ ಹೇಳುವ ಬುದ್ಧಿಯ ಮಾತುಗಳು ಬುಡ ಮೇಲು ಮಾಡಿ ಹಣಸಿದ ಕೊಡದ ನೀರಿನಂತೆ ವ್ಯರ್ಥವಾಗಿ ಹೋದವು. ಸದ್ಯಕ್ಕೆ ನಿನ್ನನ್ನು ತಿದ್ದುವುದು ಆ ಬ್ರಹ್ಮನಿಂದ ಅಸಾಧ್ಯವಿರುತ್ತಿರಲಿಕ್ಕೆ ಅವರಪ್ಪನಿಗೂ ಸಾಧ್ಯವಿಲ್ಲ. ನನ್ನಂತವಳಿಗೆ ಸಾಧ್ಯವಾಗುವ ಬಗೆ ಹೀಗೆ ನಿನ್ನ ಹಣೆಯ ಬರದಲ್ಲಿ ಇದ್ದಂತೆ ಆಗಲಿ. ಆ ಮುದ್ದು ಮುಖ್ಯವಾದ ಸೈರೇಂದ್ರಿಯನ್ನು ನಾನೇನಾದರೂ ನೆವದಿಂದ ನಿನ್ನ ಮಂದಿರಕ್ಕೆ ಕಳಿಸಿಕೊಡುತ್ತೇನೆ. ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿಕೊ. ಅವಳ ಮುಂದೆ ಏನಿದೆ ಸುಖ ದುಃಖವನ್ನು ನೋಡಿಕೊ. ಆ ಸೊಬಗಿನ ಸೈರೇಂದ್ರಿಯನ್ನು ಕಳಿಸಿಕೊಡುತ್ತೀನಿ. ನೀನು ಸಾಕು ಒಳ್ಳೆಯದಕ್ಕಮ್ಮ.
ಎದುರಿಗೆ ನನ್ನನ್ನ ಭಾವನೆ ಹೆಚ್ಚಾಗಿ ಹೇಳತಕ್ಕದ್ದೇನಿದೆ. ಇಗೋ ಇಲ್ಲಿ ಬಾ. ಬಂದಿದ್ದೇನೆ ಮೈ ನಿಲ್ಲು. ಬಂದಿದ್ದೇನೆ ಮೈ ನನ್ನ ಸೊಲ್ಲನ್ನು ಕೇಳು ಒಂದಿನ ಬೇಡ. ಇಗೋ ನನ್ನ ತಮ್ಮನಾದ ಪಟುಪಟ ಕೀಚಕರಾಯನ ಮನೆಗೆ ಹೋಗಿ ನೀನು ಒಳ್ಳೆ ಚನ್ನವಣ್ಣದಿಂದ ಮತ್ತು ಹಸನದಿಂದ ಮದುವನ್ನ ತರವಂತವಳ. ಸುಮ್ಮನೆ ನನ್ನನ್ನು ಯಾತಕ್ಕೆ ಪರೀಕ್ಷೆ ಮಾಡ್ತೀರಮ್ಮಯ್ಯ? ನಿಮ್ಮ ತಮ್ಮನು ಬಹಳ ಹಮ್ಮಿನಿಂದಿರುವಾತನು. ಅಂತ ಹಮ್ಮಿನಿಂದಿರುವಾತನ ಮನೆಗೆ ನಾನು ಗಮ್ಮನೆ ಹೋದರೆ ಸುಮ್ಮನಿದ್ದಾರೇನಮ್ಮಯ್ಯ? ಏನು ಮಾಡುವ ಸುಮ್ಮನೆ ಇರ್ಲಿಕ್ಕಿಲ್ಲ. ನಿಮ್ಮ ತಮ್ಮನ ಹಮ್ಮಿನ ಗುಣಗಳೆಲ್ಲ ನಿಮಗೆ ಮಾಹಿತಿ ಇದ್ದು ಸದನದಿಂದ ಮಧುವನ್ನು ತರಲಿಕ್ಕೆ ಕಳಿಸಿದೆ. ನನಗೆ ಹೆದರಿಕೆ ಬರುತ್ತದೆ. ನಿಮ್ಮ ಅಡಿಗಳ ದರ್ಶನಕ್ಕೆಂದು ಬಂದ ಕೀಚಕರಾಯರು ನಡೆದಕ್ಕೆ ತಕ್ಕ ಮಾತುಗಳು ನಾಡದೆ ಶೆಟೆದು ನಡೆದಾಡಿ ನನ್ನನ್ನು ಹೊರಳಿ ನೋಡಿ ಚೇಷ್ಟೆಯನ್ನು ಮಾಡಿದಂತ ಆ ಕೇಡುಗಾರನಾದ ಕೀಚಕನ ಮನೆಗೆ ಹೋಗುವುದು ಹೇಗೆ ಅಮ್ಮಯ್ಯ? ನಿಮ್ಮ ಅನುಮತಿಯ ಪ್ರಕಾರ ಪ್ರಾಣವನ್ನು ಬದುಕಿಸಿಕೊಂಡಿರುವಂತ ಕ್ಷೀಣ ಜನರಿಗೆ ಮಾನ ಹೋಗುವಂತ ಮಾತುಗಳನ್ನು ಹೇಳುವುದು ನಿಮಗೆ ಜಾಣತನವೇನಮ್ಮಯ್ಯ? ನಿಮ್ಮ ಅನುಜನ ಮನೆಗೆ ಕಳಿಸೋದು ಬಿಟ್ಟು ಇನ್ನೊಂದು ಕಡೆ ಕಳಿಸಿದ್ದಾದರೆ ಮತ್ತೊಂದು ಮಾತಾಡದೆ ಶಿರ್ಸ ವಹಿಸಿ ಹೋಗುತ್ತೇನೆ. ಕೇಡುಗಾರನಾದ ಕೀಚಕನ ಮನೆಗೆ ನಾನು ಹೋಗುವುದಿಲ್ಲ. ಅಮ್ಮಯ್ಯನವರು ಸುಧಾರ್ಥ ದೇವಿಯವರು. ಏನೇ ಸುಂದರಿ, ಏನು ನಾಡುತ್ತಿರುವೇ ಸರಿಯಂದ್ರಿ. ನಮ್ಮ ತಮ್ಮನು ಬಲ ಹಮ್ಮಿನವನೆಂದು ನಮ್ಮನೇ ಮಾತನ್ನಾಡಿ ನಮ್ಮ ತಮ್ಮನ ಮನೆಗೆ ಹೋಗುವರಿಂದಂತ ಒಳ್ಳೆ ದಿಟವಾದ ಮಾತುಗಳನ್ನು ಹಠವಾಗಿ ಹೇಳುತ್ತೇವೆ. ಒಂದು ಅಡವೆ ಧಾನ್ಯವನ್ನು ಕೊಟ್ಟರಿ ಮಾನ್ಯ ಮಾಡಿ ಸೇವೆಯನ್ನು ಮಾಡಿಕೊಂಡಿರುವಂತಹ ಅಮಾನ್ಯರು ನೀನು. ಸೈ ಇಂದು ನಮ್ಮ ತಮ್ಮನು ಮಾತ್ರ ಮಾನ್ಯ. ಬಹು ಜನಪತಿಗಳಿಂದ ಮಾನ್ಯ. ಆತನನ್ನು ಸಾಮಾನ್ಯನೇ ನೀನ ನೋಡಿ ನಮ್ಮ ತಮ್ಮನ ಎದುರಿನಲ್ಲಿ ಅನ್ಯರಾದ ಅರಿರಾಜರು ನಿಲ್ಲುವರುಂಟೇನೆ. ನಿನ್ನ ಮಾತಿನ ತಂಟೆನೆ ಪಂಟಿನ ನೋಡಿ ಸರ್ಕಾರಕ್ಕೆ ಸಾಕಾರನಾಗಿ ಇರುವ ನಮ್ಮ ತಮ್ಮನ ಮೇಲೆ ಇಂದು ಬದಲಾವಣ ಮಾಡಿ ಮುಗಿಸಿ ಇಂದು ನಮ್ಮ ತಮ್ಮನ ಮನೆಗೆ ಹೋಗಿ ಬಂದರೆ ನಮ್ಮ ಮನೆಯಲ್ಲಿ ನಿಲ್ಲತಕ್ಕದ್ದು. ಇಲ್ಲದಿದ್ದರೆ ನಿಮಗೆ ಅಪ್ಪನೆ. ಅಯ್ಯೋ ಹರ ಹರ. ಸೈಲೇಂದ್ರಿ, ನಮ್ಮ ಮಾತು ಕೇಳಿಕೊಂಡು ನಿಲ್ಲುವಳೋ ಅಥವಾ ನಿಲ್ಲದೆ ಹೋಗುವಳು? ಹೇಳು, ಇವರ ಹೇಳು. ಅಮ್ಮಯ್ಯ ದೊರೆ ರಾಯು, ನನ್ನ ಹಣೆ ಬರುವ ಸಾಮಾನ್ಯವಿದ್ದ ಕಾರಣ ಹೀಗೆ ಅಪಮಾನದ ಮಾತುಗಳನ್ನು ನಾಡಿ ನನ್ನ ಅಭಿಮಾನ ಹಾನಿ ಮಾಡುವುದು ನಿಮ್ಮ ಮನಸ್ಸಿಗೆ ನಿಧಾನವಾದರೆ ಈಗ ತಮಗೆ ಸಮಾಧಾನ ಹೇಳುವರಾರಮ್ಮಯ್ಯ. ತಾವು ಬಟ್ಟದ ರಾಣಿಯರು. ನಾನು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಹೊಟ್ಟೆಯನ್ನು ಹೋಗುವಂತ ದುಡ್ಡ ಗೌಡಿಯು ನಾನು. ನಿಮ್ಮಿಷ್ಟ ಪ್ರಕಾರ ಮನೆ ಬಿಟ್ಟು ಹೋದಂತ ಕಷ್ಟವಾದ ಮಾತು ಪ್ರೀತಿ ಪಾಲು ಕೊಡ್ತಾವು ಹೇಳಿದ ಮೇಲೆ ನಾನು ನಿಮ್ಮ ಮನೆ ಬಿಟ್ಟು ಹೋಗುವುದಿಲ್ಲ. ನನ್ನ ಅದೃಷ್ಟದಲ್ಲಿ ಎಷ್ಟು ಇರುತ್ತದೆಯೋ ಅಷ್ಟು ಆಗುತ್ತೆಂಬುದು ಸ್ಪಷ್ಟವಾಗಿ ತಿಳಿದಿರುವಾಗ್ಯ. ತಮ್ಮ ಮಾತು ಕೇಳಲೆಂಬ ಗೊತ್ತಿತನವು ನನಗೇಕೆ? ನಿಮ್ಮ ತಮ್ಮನು ಹಮ್ಮಿನವನೆಂದು
ಒಂದೇ ನಾನು ಮಾತಾಡಿದ್ರಿ ಸುಮ್ಮನೆ ಹಮ್ಮು ತೊಟ್ಟಂತೆ ಮಾತಾಡುವುದು ಅಪಾಯವಿಲ್ಲ. ಅಪಾಯವೇನಾದರೂ ಆಗಲೊಳ್ಳದಕ್ಕೆ ಇನ್ನು ಮೇಲೆ ನನ್ನ ಮಾತಿನ ತಪಾಸಣೆ ನೀವು ಮಾಡಬಾರದು. ನನ್ನ ಅಪಮಾನವನ್ನು ದೇವರೇ ಮಾಡಿದಂತ ಗೋಪಾಲ ನಾಮಸ್ಮರಣೆಯನ್ನು ಮಾಡುತ್ತ ಕೀಟಕನ ಮನೆಗೆ ಹೋಗಿ ಮಧುವನ್ನು ಕೇಳಿ ಮಧುವಿಂದ ತೆಗೆದುಕೊಂಡು ಬರುತ್ತೇನೆ. ಅಪ್ಪಣೆ ಆಗಲಿ ಅಪ್ಪನಿಗೆ ಸುದರ್ಶನ ಜಾಡಿ ಬತ್ತು ಬೆಳೆಸೋದಾಗಿ ಬಹಳ ಮಂದಿಯೊಳಗೆ ಮಂದ ಮತ್ತಿದ್ದು ಶ್ವಾಸರನ್ನು ನನ್ನನ್ನು ಬಂಧಿಸಿ ನನ್ನನ್ನು ಹಿಡಿತಂದು ನನ್ನ ಮರ್ಯಾದೆಯ ಕುಂದು ತರಬೇಕೆಂದು ಒಂದು ಹಿಡಿದು ನನ್ನ ಸೀರೆಯನ್ನು ಸೆಳೆಯುವಾಗೆ ಸ್ವಾಮಿ ಶ್ರೀ ಗೋವಿಂದ ನೀನೇ ಗತಿಯನ್ನು ಮುಂದರಿಗೆ ಕೂಗಿದಾಕ್ಷಣವೇ ರಕ್ಷೆಯ ಸೀರೆಯನ್ನು ಮಾಡಿ ಎನ್ನ ಮಾನ ರಕ್ಷಣೆ ಮಾಡಿದ ಹೇ ಪಕ್ಷಿ ವಾಹನನೇ ಶ್ರೀಕೃಷ್ಣ ಮೂರ್ತಿ ಈ ಕ್ಷಣಕ್ಕೆ ನಾನು ಕೀಚಕನ ಮನೆಗೆ ಹೋಗುತ್ತೇನೆ. ಆ ರಾಕ್ಷಸ ಮುಂಡೆ ಗಂಡನು ನನ್ನನ್ನು ಕಂಡಾಕ್ಷಣಕ್ಕೆ ದಯ ದ್ರಾಕ್ಷಾಣ್ಯವಿಲ್ಲದೆ ಬರುತ್ತಾನೆ. ಎಲ್ಲ ಮಾನ ರಕ್ಷಣೆ ಮಾಡುವುದು ನಿನ್ನನ್ನೇ ಕೊಡುತ್ತದೆ ಶ್ರೀಕೃಷ್ಣ ಮೂರ್ತಿ. ಯಾವ ವಂದಿಸುವೆನು ಮಧುವನ್ನು ಕೊಡುವಂತದಾಗಿ ಒಳ್ಳೆಯದು. ನಾರಮಣಿ ಪಾರ್ಶ್ಯಾಕ್ಷರದ ಸೈರೇಂದ್ರಿ, ನೀನು ಮಾರಿ ತಿರುಕೊಂಡು ವಾರಿಗೆ ಹೋಗಿ ಯಾಕೆ ನಿಂತೆ? ಈ ಹಳೆಯ ಕಾಲದ ಮಾರ್ನಾಟದ ಸುಖ ಸುದ್ದಿಯನ್ನು ಬೀಲೆ ಸಿಗಲೇ ಇನ್ನೊಂದು ತುಸು ಸಂತೈಸುವಂತಳಾಗಿ ಮತ್ತು ನಿನ್ನ ಭ್ರಾಂತಿಯು ನನ್ನ ಕಣ್ಮುಂದೆ ಇದ್ದಾಂತಿ ಬಗ್ಗನೆ ನಾನು ಚೆತ್ತು ನೋಡಿದ್ರೆ ಜಗ್ಗನೆ ನಿಲ್ಲದಿದ್ದರೆ ಎಲ್ಲ ಎದೆಯಲ್ಲಿ ತಗ್ಗನೆ ಉಡಿ ಬಗ್ಗನೆ ಅತ್ತಂತಾಗುತ್ತದೆ. ಅಂತೂ ನಿನ್ನ ಭ್ರಾಂತಿಯು ಬಿಡಲೊಲ್ಲದು. ಹೇ ಕಾಂತೆ, ನಿನ್ನ ಭ್ರಾಂತಿಯಿಂದ
ನನ್ನ ಅಂತಃಪುರದಲ್ಲಿ ನಾನೆಂಥ ಕಾರ್ಯದಲ್ಲಿದ್ದರು ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ನೆನೆಸಿ ಸಾಕಾಗಿ ಹೋಗಿದ್ದೇನೆ. ನನ್ನ ಮೇಲೆ ದಯಮಾಡಿ ನೋಡು, ಈಗ ಸಹಾಯ ಮಾಡು ನೋಡು. ಈ ವೇಳೆಯಲ್ಲಿ ಸಹಾಯ ಮಾಡದಿದ್ರೆ ಈ ಕಾಮರಾಜನ ಮುಂದಕ್ಕೊಂದಡಿ ಇಡಗೊಡದೆ ಬಾಣಗಳನ್ನ ಹೊಡೆದು ನಡೆಸುತ್ತಾನೆ. ಏ ಪ್ರೌಢೆ, ನೀನು ನನ್ನ ಕೈ ಬಿಡದೆ ನೀತ ಇಂಥ ಅನ್ಯಾಯ ಮತ್ತು ಬೇಕಾದ ಮಾತು ಬಡೆ. ಈ ಮಾತು ಮಾತ್ರ ಮೊದಲು ಮಾಡು. ನಡಿ, ನನ್ನ ಅಟ್ಟದ ಮನೆಗೆ ಹೋಗೋಣ. ನಡಿ. ಏನ್ರಿ ಅಪ್ಪ, ಭಕ್ಷುಗಾರರಾದ ಕೀಚಕರಾಯನೇ ಕೇಳು. ಅದೇನಿರುವುದು ಹೇಳು. ನೀನು ನಮ್ಮಂತ ದಾಸಿಯರನ್ನು ಕಂಡು ಓರೆ ಆಸೆ ಮಾಡಿ ಮೀಸೆ ಮೇಲೆ ಕೈ ಹಾಕಿ ಏಕಾಂತವಾಸಕ್ಕೆ ಬಾ ಅಂತ ಕರೆಯುವುದು ನಿನಗೆ ಭೂಷಣವೇನ ಯಾಕಿಲ್ಲ? ಇದು ನಿನಗೆ ಲೇಸಲ್ಲ. ಮೋಸ ಹೋಗಬೇಡ ಕಂಡೆಯ. ನಾನು ಬಹಳ ದಾಸಿಯಾಗಿ ದೋಷಿದ್ದೇನೆ. ಇಂಥ ಹಾಸ್ಯದ ಮಾತನ್ನು ಆಡಬೇಡ ಯಾಕೀಚಕ. ನಿನಗೆ ಆಸೆ ಹಾಕಿದ್ದರೆ ವೇಷಾಂಗಿನಿಯರ ಮನೆಗೆ ಹೋಗು. ಇಂಥ ದುರಾಸೆಯನ್ನು ನಾಶ ಮಾಡ ಯಾಕೀಚಕ. ನಿನ್ನ ಕೂಡ ಬುದ್ಧಿಯನ್ನು ಹೆಚ್ಚಿಕೊಳ್ಳಲಿಕ್ಕೆ ನಾನೇನು ಪ್ರಬುದ್ಧನೇ. ನಾನು ಪ್ರಬುದ್ಧನೆಂದು ಇದ್ದ ಸರ್ದಾರಲ್ಲಿ ಪ್ರಸಿದ್ಧನಾಗಿದ್ದೇನೆ. ಈ ಮಾತೆ ಬರ್ತವೆ ಅವತ್ತು ಸುದ್ದಿ ಕೇಳಕ್ಕೆ ಸೇರಿದ್ರಿ ಬಿಡು. ಯಾಕೆ ನನಗೆ ಬೇಕಾದ ಸ್ತ್ರೀಯರು ನನ್ನ ಪದರದಲ್ಲಿ ಜೋಕಿಯಾಗಿರುತ್ತಾರೆ. ಸುಖ ಉಂಡು ಸಾಕಾಗುತ್ತಾರೆ. ಇಲ್ಲದಿದ್ದರೆ ಯಾಕೆ ಇರುತ್ತಾರೆ ಸೈರೇಂದ್ರಿ? ಬೇಕಾದ್ರೆ ನೀನು ಬಂದು ನೋಡು. ನೋಡು ಅವರಿಗೆ ಮಾತಾಡು. ಈಗ ನೀನು ಗೌರಿ ಹರಿಸಿಕೊಂಡು ಏನು ಮಾಡು. ಬಿಡು, ಅಪಹಾಸ್ಯ ಬೇಡ. ನೀನೊಬ್ಬ ಮಾತ್ರ ಬಂದು ಕೊಡು. ಇಂಥ ಅನ್ಯಾಯ ಮಾತನ್ನು ಆಡಬೇಡ. ನಿನಗೆ ಗೌರಿ ಅನ್ಸದೆ ಪ್ರೌಢಿ ಅನ್ಸುತ್ತೇನೆ ನೋಡು. ಯಾಕೆ ಲೋಕದ ಒಬ್ಬಾತನೇ ಕೀಚಕರಾಯನೆಂದು ಬಹುತೇಕ ಜನರು ನನ್ನನ್ನ ಕೊಂಡಾಡುತ್ತಾರೆ. ನೀನೊಬ್ಬ ಮಾತ್ರ ಧಿಕ್ಕಾರ ಮಾಡುತ್ತಿ. ಬಿಡು ಬಿಡು, ನಿಂದೇನು ಹೇಳು. ಸೈರೇಂದ್ರಿ, ನೀನು ಕನ್ನ ಶಿರೋಮಣಿ, ನಾನು ಮನ್ನಣೆ ಇದ್ದ ಹೊನ್ನುಳ್ಳ ದನಿ. ನನಗೆ ಅಡಿಯಾದವರು ಯಾರು ಇಲ್ಲ ಕಾಣೆ ಸುಗುಣಮಣಿ. ಎಲ್ಲರೂ ನನ್ನ ಪಾದಕ್ಕೆ ಮರೆಯವರೇ ಹೊರತು ತುರ್ತಿಗೆ ಈಡಾಗುವರು ಯಾರಿಲ್ಲ ಕಾಣೆ ಸುಗುಣಮಣಿ. ಇಂಥ ಗೆಲುವುಳ್ಳ ವೀರನ ಹಲವು ಮಾತೇನು. ಈಗ ಸಲಿಗೆಯಿಂದ ಸಲಿ ಮಾತನ್ನಾಡಿ ಸುಮ್ಮನೆ ನಿಂತಾಕೆ ಬೇಸರಿಸ್ತಾಕೆ. ನಿನ್ನ ಮಾತಿನ ದಿಕ್ಕಾಕೆ ನಿನ್ನನ್ನು ನನ್ನ ಖುದ್ದ ಪಟ್ಟವರಾಣಿಗಿಂತಲೂ ಶ್ರೇಷ್ಠನಾಗಿ ಮಾಡಿಕೊಂಡು ನೀನು ಹೇಳಿದ ಹಾಗೆ ಕೇಳಿಕೊಂಡು ಬಾಳಿಕೊಂಡು ಇರುತ್ತೇನೆ. ನಿನ್ನನ್ನು ನಾನೆಲ್ಲ ಬಿಟ್ಟಿರುತ್ತೇನೆ. ಪಟ್ಟ ಕುಚ್ಚದ ಬಾಲೆ ಬಿಡ ನಡುವಿನ ಲೋಳೆ. ಈ ಮೂರ್ಖ ಯಾಕೆ ಮಾಡ್ತಿದ್ದಂತ ತರ್ಕ? ನೀನು ಸರ್ಕಾರದ ಗುರುಕಾರನೆಂದು ಯಾವ್ದೂ ಸರ್ಕಾರದ ಹುಡುಕಾಸಿ ಬಂದು ತರ್ಕು ಮಾಡುತ್ತಿ. ಚೀಚಿ ಮೂರ್ಖ, ನಿನ್ನ ಮರ್ಕಟತನ ನೋಡ್ಯಾರೇ ನನ್ನಂತ ನಿರ್ಕಟ ಮನುಷ್ಯನವರು. ನಿನ್ನ ನಿರ್ಕಟ ಮಾತುಗಳನ್ನು ಕೇಳೋರೇನು ಮೂರ್ಖ? ಅರ್ಕ ಚಂದ್ರಾದಿಗಳಿನವರಿಗೂ ನರ್ಕ ತಪ್ಪಲಿಕ್ಕಿಲ್ಲ. 3 ತಾಸಿನ ಸ್ತ್ರೀಯರ ಮುಂದೆ ನಿನ್ನ ಹರ್ಕತೆಯನ್ನು ಓದು ಹೋಗು. ನನ್ನ ಕೂಡ ಬಿರ್ಕಾಸ್ ತೊಟ್ಟರೆ ನಿನ್ನ ಸರ್ಕಾರ ದರ್ಕಾಸಿಗೆ ಹಚ್ಚಿ 3 ಕಾಸಿಗೆ ಮಾಡಿಸಿ ಬಿಟ್ಟೆ. ಸುಮ್ಮನೆ ಪ್ರಗಾಗದ ಗೀತಕ. ನನಗೆ ಗೊತ್ತಿಲ್ಲವೇ? ಏನೇನು ಗೊತ್ತಿಲ್ಲದ ಹಾಗೆ ಎತ್ತಲಾಗ ಮಾತಾಡುತ್ತಿ. ಏನ್ ದಿಮಾಕ್ ಮಾಡುತ್ತಿ? ಮಾರು ನಿಚ್ಚಿಸಿ ನೋಡುತ್ತಿ. ನಾನು ಬಲವಂತ ಕುಲವಂತ ಛಲವಂತನೆಂಬುದು ನಿನ್ನ ಇದ್ದವರಿಂದ ಕೇಳಲವೇ? ನಾನೆಷ್ಟು ಸಾರಿ ಮಾರಿವಿಕಾರನಾಗಿ ಪಾರೋನಾರಿ ಎಂದು ಕರೆದರೆ ಮಾತಿಗೆ ಮಾತು ಹೇಳುವುದು ರೀತಿ, ಎಂತ ಮಾತಾಡುವುದು ರೀತಿ ಅಂತ ಸೈರೇಂದ್ರಿ. ನಾ ಹೇಳುವ ಮಾತು ಪಕ್ಕಾ ಖಾತ್ರಿ ಎಂದು ಏನೆಂಬುದು ಮಗಳು ಕಲದ ಉತ್ತರ ಗಾತ್ರ ಸೋತ್ರಕ್ಕೆ ಪಾತ್ರನಾದ ಕಳವರದಿಂದ ಒಪ್ಪುವ ಎಳೆಹರೆಯದ ಪುರುಷನ ಸಚ್ಚಿ ಹೇಳುವುದೇನು? ಎಲ್ಲ ಅನೇಕನಾದ ಕೀಟಕನೇ ಕೇಳು. ಅದೇನಿರುವ ಮಗಳು, ನೀನು ಹೀಗೆ ಬೇಡಿಕೊಂಡ ಅಗಡವಾದ ಮಾತನ್ನು ಆಡಬೇಡ ಕಂಡೆಯ. ನಿನಗೆ ಒಂದು ಉಬ್ಬರವಾದ ಮಾತನ್ನು ಹೇಳ್ತೇನೆ ಕೇಳು. ಅದೇನದು ಹೇಳು. ಅದೇನಂದ್ರೆ, ಈ ನಿನ್ನ ಬಿಗಡ ಕಾಮತಾಪವನ್ನು ಬಗಡಿಸದೆ ತುಗುರುದಿಂದ ಇದ್ದರೆ ಮುಂದೆ ನಿನಗೆ ಅದು ದೇಶದಿಂದ ಬಿಗಡವಾದಿದ್ದ ಯಾಕೀತಕ. ನೋಡು, ನಿನ್ನ ಅರಮನೆಯಲ್ಲಿ ರಗಡ ಮಂದಿ ಸ್ತ್ರೀಯರಿದ್ದಾರೆ.
ಅವರ ಕೂಡ ಪಗಡಿಯಾಟವನ್ನು ಆಡಿ ಹುಗುಡಿ ವಾಲಿಯನ್ನು ಕೊಟ್ಟು ಸ್ವಚ್ಛ ಚಿತ್ತದಿಂದ ಅನುಭವಿಸಿಕೊಂಡಿರುವಂತವನಾಗು. ನಾನು ಅಭಿಜಾಚನ ಪಾದ ಹಿಡಿದು ಬೇಡಿಕೊಳ್ಳುತ್ತೇನೆ. ನನ್ನ ಸೊಗಡು ನಿನಗೆ ಬೇಡವ ಯಾಕಿತಕ ಸೈರಂದ್ರೆ ಹೇಳುತ್ತೇನೆ ಕೇಳುವಂತವನು. ಯಾಕೊಳ್ಳೆ ತಾರ್ಪಾರು ಮಾಡುವಂತ ತಾರ್ಪಾರು ಇದ್ದೇನೆ. ಏನಿಲ್ಲ ಗೊತ್ತಿಲ್ಲವೇ? ಏನೇನು ಸರ್ದಾರ ಯಾಕೆ ಹೋಗುತ್ತಿ, ಸರ್ದಾರ ಯಾಕೆ ಮಾತಾಡುತ್ತಿ? ಸೈರಂದ್ರಿ ಎಲ್ಲ ಪಡೆಯಲ್ಲಿ ಇದ್ದು ನೋಡಬಾರ್ದೆ, ಸುಖ ಸುತ್ತಾರ ಸುರಿಯಬಾರ್ದೆ. ಏನ್ ಕರ್ತಾರೆ ಬಂದೆ ಹೊರ್ತಾರೆ ಹಚ್ಚಿ ಸರ್ದಾರ ಹೋಗುತ್ತಿ. ನನ್ನ ಬಿದ್ದಾವಳಿ ಕೇಳಿಲ್ಲವೇ? ನಿನಗೆ ಯಾರ್ಯಾರ್ದು ತರ್ಕಿಲ್ಲವೇ? ಬಿಡು, ನಿನ್ನ ಗಂಡ ಗಂಡರನ್ನು ಸರ್ದಾರ್ ಕರೆಯಬಾರ್ದೆ. ಮೊದಲವರ ಸರ್ದಾರ್ ಹಾಕಿ ಸರ್ದಾರ್ ಬರೆಯುತ್ತೇನೆ. ಆಮೇಲೆ ನೀನು ನನ್ನ ಸಂಗಡ ಗದ್ದಾರ್ ಗದ್ದಿಯ. ನೀ ಸಹ ಇಂಥ ಅನ್ಯಾಯ ಮಾತನ್ನ ಆಡಬೇಡ. ನಿನಗೆ ಸಿಟ್ಟು ಬಂದರೆ ನಿನ್ನ ಪಟ್ಟೆ ಕುಚಗಳಿಂದ ಎಲ್ಲ ಎದೆಗೆ ಇದ್ದಾರಿರೆ ಹಾಕ್ತೆ. ಏನ್ ಗದ್ದು ನೋಡು, ಗದ್ದಿಯಿಂದ ಇರೋಣಂತೆ. ವರ್ದಿ ಇಲ್ಲದೆ ಯಾರನ್ನು ಒಳಕ್ಕೆ ಬರ್ತಾಂಗ್ ಮಾಡಿ ಕಿತ್ತಿ ಹಾಕಿಕೊಂಡು ಅವರದಂತೆ ಮೋಸಣಂತೆ ಬಾಳೆ ಹೇಳ್ತೀನಿ ಕೇಳುವಂತ ನಾವು ಅದೆಲ್ಲ
ಮೂಲಕ ಎಲ್ಲ ವಾಯಸಪ್ಪಕ್ಕೆ ಆದ ಕೀಚಕನಿಗೆ ಕೇಳು. ಅದೇನೋ ಹೇಳು. ಇದಕ್ಕೆ ಯೋಚನೆ ಯಾತಕ್ಕೆ? ಕೇಚರಾಧಿಪತಿಗಳಾದ ಎಲ್ಲ ಪತಿಗಳು ನಿನ್ನ ಲಾಂಛನ ಕೇಳಿದ ಮಾತ್ರದಲ್ಲಿ ನಿನ್ನನ್ನು ಪಚಾಚಿ ಹಿಡಿದು ಹೊಡೆದು ನೆಲಕ್ಕೆ ಜಡಿದು ಬಿಟ್ಟಾರು. ನೀನೆಷ್ಟು ಬಡಿವಾರ ಮಾಡುತ್ತ ಹೀಗೋ ನನ್ನ ದಿಟ್ಟ ಗಂಡರು 2 ಪೆಟ್ಟು ಕೊಟ್ಟರೆ ಸುಮ್ಮನೆ ಬಾಯಿ ಬಿಟ್ಟಿ ಚೀ ಬಿಡು. ನಿನ್ನ ಅಡ್ಡ ಹಾಸಿಗೆ ಕುಟ್ಟಿ ಹಾಕಿ ನಿನ್ನ ಹೊಟ್ಟೆ ಸೀಳಿ ಬಿಟ್ಟಾರು. ಈಗ ನೀನು ಸಿಟ್ಟು ಮಾಡದೆ ದೊಡ್ಡ ನಡತೆಯನ್ನು ಬಿಟ್ಟರೆ ನನಗಂತೂ ಪುಣ್ಯ ಮಾಡಿದಂತಾಗುತ್ತದೆ. ಈಗ ನೀನು ನನ್ನ ಗುಟ್ಟರಿಯದೆ ನನ್ನನ್ನು ಮುಟ್ಟಿದ ಕ್ಷಣಕ್ಕೆ ಒಳ್ಳೆ ಗಟ್ಟಿಯಾಗಿ ಪೆಟ್ಟು ಬಿದ್ದವು. ಬೇಗನೆ ಎಚ್ಚೆತ್ತುಕೋ. ನಾನು ಕಚ್ಚಾಸ್ತ್ರಿ ಹೇಳಲ್ಲ. ಸುಮ್ಮನೆ ಹಮ್ಮಿನಿಂದ ನಿನ್ನ ದೇಹವನ್ನು ವ್ಯಾಖ್ಯ ಮಾಡಿಕೊಳ್ಳಬೇಡಲು ಕೀಚಕ. ಹೇಳ್ಬಿಡು, ಹೇಳಬೇಡ ನಿನ್ನ ಗಂಡ ಖ್ಯಾತಿಯನ್ನ ಮುಂದೆ. ನಿನ್ನ ಗಂಡನ್ನು ಗಂಡಂಚಿ ಕುಂಡಿಗೆ ತಾನು ಕೊಡುವ ಗಂಡು ನಾನೆಲ್ಲ ಮಂಡಲಾಧಿಪರನ್ನು ಈ ರಣಮಂಡಲದಲ್ಲಿ ತಿಂದೆದ್ದು ಕುಂಡಿಗೆಡಿದ್ದೇನೆ. ಅವನವನೇ ಈ ಭೂಮಂಡಲದಲ್ಲಿ ನನಗೆ ಎದುರಾಗುವನು. ಏನೇ ಒಂದು ಪಂಡಾಟ ಮಾಡುತ್ತಾನೆ. ನನ್ನ ಮುಂದೆ ಇನ್ನೊಬ್ಬನ ಪುಂಡಾಟಿಗೆ ನಡೆದಿದ್ದೇನೆ. ಪುಂಡ್ರಿಕಾಕ್ಷಿ, ಒಂದು ಕ್ಷಣ ಮಾತ್ರ ದಯಮಾಡಿ ಲಕ್ಷಿಸು. ಈಗ ನೀನು ಮನೆ ಗಂಡನ್ನ ಅಪೇಕ್ಷಿಸುವುದೇಕೆ? ಬೇಕಾದ್ರೆ ಲಕ್ಷಾವಧಿ ಹಣ ಅರ್ಧ ಕ್ಷಣದಲ್ಲೇ ಕೊಡುತ್ತೇನೆ. ನನ್ನ ಪಕ್ಷ ಭಂಡಾರಕ್ಕೆ ದುರ್ಭಿಕ್ಷವಿದೆ. ಪಕ್ಷ ಭಂಡಾರಕ್ಕೆ ಬೆಂಕಿ ಹಚ್ಚು. ನಿನ್ನ ಗಂಡರಾದ ಯಕ್ಷರು ನನಗೆ ಲಕ್ಷ್ಯವೇ ಅಂತ ಯಕ್ಷರ ಪಾಡೆ. ಈ ಪಕ್ಷಕ ರಾಜನ ಎದುರಿನಲ್ಲಿ ತಕ್ಷಕ ರಾಜನು ನಿಂತಾನೇನೆ ಅಂತ ಅಧ್ಯಕ್ಷನೇ ನಾನು ಕಮಲಾಕ್ಷಿ. ಸುಮ್ಮನೆ ಅಪೇಕ್ಷಿಸಬೇಡ. ಅಪೇಕ್ಷೆಯಿಂದ ಹೇಳ್ತೀನಿ ಕೇಳುವಂತ ನಾವು ಅದೇನೇ ಹೇಳುತ್ತ
ಮಾತನ್ನು ಎಷ್ಟು ಆಡುತ್ತೀಯಲ್ಲ ಎಲ್ಲ ನಿನ್ನ ಹಮ್ಮು ಮುರಿದು ಒಮ್ಮೆಲೆ ನಿನ್ನನ್ನು ಕೊಳ್ಳುವಂತ ನನ್ನ ಸಮರ್ಥಪತಿಗಳಿದ್ದಾರೆ ಎಲ್ಲ ಸುಮ್ಮನೆ ಬಿಡು ಹಾದಿ. ಇನ್ನು ಹಾದಿ ಬಿಡದಿದ್ರೆ ಎತ್ತು ಕೆಟ್ಟು ಹೋದಿ ಚೀ ಬಿಡು ಹಾದಿ. ಹಾದಿ ಹಿಡಿದೋಳಿಕೆ ಮಾಡುತ್ತಿ ಬಾದಿ ಹಿಂದ್ಯಾಗ ಪದುಕೆ ಹಾದಿ ಚೀ ಬಿಡು ಹಾದಿ. ಹಾದಿ ಹಿಡಿದು ಹೋಗ್ತೀನಿ ಅದೇನು ಮಾಡುತ್ತಿ ಮಾಡೋದು ಹೋಗ್ತೀತಕ ತವಡು ಮಾಡಿ ಎಲ್ಲಿ ಹೋಗುತ್ತಲೇ ಕವಡಿ ಕವಡಿ ನಾನು ಪ್ರೌಢ ನಾನು ಏನ್ ನೋಡೋ ನೀನು ಕವಡಿಯ ಮಾತನ್ನ ಜಾಡಿಸಿ ಆಡುತ್ತಿ. ಈ ತವಡಿಗೆ ಬಿಡು ಬಿಡು ಬಿಡು. ನಿನ್ನ ಬಲ್ಲಿನ ಗಂಡಗಿಂಡ್ರ ಪಾಡಿಗಳನ್ನು ಕೇಳುವನೇನೆ ಎಲ್ಲ ಕವಡಿ ಕೇವಲ ಕಿವಡಿ ಹಾಗೆ ತವಡಾಸಿ ಎಲ್ಲಿ ಹೋಗುತ್ತದೆ. ಆ ವಿರಾಟ್ ರಾಜನ ಚಾವಡಿಗೆ ದೊರೆಯಲಾನಿದ್ದೇನೆ. ಅಪ್ಪ ಕೇಟುಗಳಾದ ಕೀಚಕ ರಾಯನೇ ಕೇಳು. ಅದೇ ಮಗು ನನ್ನನ್ನು ಕಂಡು ಸುಮ್ಮನೆ ಯಾಕೆ ಮುಡುಕುತ್ತಿಯಪ್ಪ? ಮುಂದೆ ನಿನಗ ತೊಡಕು ಬಂದಿದ್ದೆಂಬ ಬುದ್ಧಿಯನ್ನು ಯಾಕೆ ಹುಡುಗಿಕೊಳ್ಳಲಿಲ್ಲ? ಇಂಥ ತೊಡಕು ಇಂಥ ಸೆಡಕು ಸಾಕು ಸಾಕು. ಕಡಿಕಿನಿಂದ ಇಂಥ ಇಡುಕಿನಲ್ಲಿ ಬಿದ್ದಂತವರಿಗೆ ದುಡುಕಿಕೊಂಡು ತೊಡಗಿಕೊಂಡು ದುಡುಕಿಕೊಂಡು ಮಾತಾಡುವ ಮಾತು ಇದು ನಡತೆನೆ ಯಾಕಿದ್ದಕ್ಕ ಸರ್ವತಾ ನಡತೆಯಲ್ಲ ಕಂಡೆಯ. ಹೀಗೋ ನಮ್ಮ ಒಡತಿ ಎಮ್ಮರಿಗೆ ಹೋಗಲಿಕ್ಕೆ ತಡವಾಗುತ್ತದೆ. ಹೀಗೆ ನಡತೆಗೆ ತಕ್ಕ ಮಾಡಬಾರ್ದನ್ನ ಕೀತಕ ಈ ತರ್ತಿಲ್ಲದೆ ಮೈ ಮಾತು ಊರ್ತು ಊರ್ತು ಚೆತ್ತು ಚೆತ್ತು ಹರಿದು ಹಾದ್ರೆ ನಿನ್ನ ಹಲ್ಲು ಹಲ್ಲು ಮುಟ್ಟೆ ಎಂದಕ್ಕೆ ಸರ್ದು ಹೋಗದು. ನಿನ್ನ ಬಲ್ಲಿನ ಗಂಡಗಿಂದ್ರ ಪಾಡಿಗಳನ್ನು ಕೇಳಬನೇನಿ ಏನ್ ಕೇಳ್ತಾರೆ ಬರ್ತಾರೆ ಹಚ್ಚಿ ಸರ್ದಾರ್ ಯಾಕೆ ಹೋಗುತ್ತಿ ಸರ್ದಾರ್ ಯಾಕೆ ಮಾತಾಡುತ್ತಿ ಸೈರನ್ನಿ ಗಡ್ಡಿಯಿಂದಂತೆ ಬಾರೆ ಬಾರೆ ಎಷ್ಟು ಹೇಳುವ ನಿನಗೆಲ್ಲ ದರ್ದು ಅತ್ತ ಕಡೆಯಿಂದ ದರ್ದು. ಸುಮ್ಮನೆ ನನ್ನ ಗಂಡನನ್ನು ಜರ್ದು ಮಾತಾಡಬೇಡಪ್ಪ ಮೈ. ಈಗ ನನ್ನ ಗಂಡನನ್ನು ಕರೆದು ಏನ್ ಮಾಡುವೆ? ನಿನ್ನ ಕುಂಡಿ ಎಲುಬುಗಳನ್ನು ಮುರಿದು ಬಿಡಿಸುವುದು ಅರ್ದು. ಇಷ್ಟು ದಿನ ಪುಣ್ಯನಂತೆ ಮೆರೆದು ಇನ್ನು ಮೇಲೆ ನಿನ್ನ ಹೆಂಡತಿಯ ಕೊರಳಿನ ತಾಯಿಯನ್ನು ಹರಿದು ಮುಂದಾಗುವ ಬೋಣಿಯನ್ನು ಹರಿಸಿಕೊಳ್ಳಲು ಮಕ್ಕಳಿಗಿತ್ತೆ 10 ಜನ ನೀನು ನನಗೆ ತಕ್ಕ ಮಾತನ್ನಾಡಿದೀಯ. ನಿನ್ನ ಬಿಕ್ಕಲಿಕ್ಕೆ ಬರಲಿಕ್ಕಿಲ್ಲ. ಎಂತ ಸೊಕ್ಕಿನ ಮಾತಾಡುತ್ತಲೇ ಶೈಲೇಂದ್ರೆ ಚೀ ಹುಚ್ಚಿ ಅಜ್ಞಾನದ ಕಲೆಗಚ್ಚಿ ಬಡಿ ವಾರದ ಬೂಡಿ ಪಚ್ಚಿ ಇಂಥ ಉಚ್ಚಾಟನ ರೋಚು ನಿನ್ನ ಬಲದವರಲ್ಲಿ ಪಚ್ಚಿ ನಿನ್ನ ಶಕ್ತಿ ನೆರೆಗಳನ್ನು ನಿನ್ನ ಅಕ್ಕ ಮಕ್ಕಳಲ್ಲಿ ಅವರನ್ನೇ ಮೆಚ್ಚು. ಇಲ್ಲ ನನ್ನ ಮ್ಯಾಲೆ ಇದ್ದಾಗ ನಿನ್ನ ಖರ್ಚು ಚೀ ನಿನಗೇನು ಹಿಡಿದಿತ್ತು ಹುಚ್ಚು. ನಿನ್ನ ಕಡಿಸುವೆ ನೋಡು ನುಚ್ಚು ನುಚ್ಚು ಕಡಿಗಿನ ನಿನ್ನೆಲೆ ಕಾಲುವೆ ನೀ ಕಿಚ್ಚು. ಈ ಮಾತು ಸುಳ್ಳಾದರೆ ಗೋಡೆ ಮೇಲೆ ಬೊಟ್ಟು ಇದ್ದಕ್ಕೆ ಬಾಯಿ ಮುಚ್ಚು. ಇನ್ನು ಮುಂದೆ ಹೇಳುವುದೇನು ಹೆಚ್ಚು. ಹೀಗೆಲ್ಲ ಪರಸ್ತ್ರೀಯ ಚಲನ ಮಾಡುವನೇನ ನಾಲಿಗೂ ನಿನ್ನ ಬಾಯಿಯೂ ಹೂತು ಬೀಳಲಿ. ನಿನ್ನ ಹೆಲ ನನ್ನನ್ನು ಬಯಸಬೇಡ ಬಯಸಬೇಡ. ನಾನು ನಿನಗೆ ಆಗುವಲ್ಲ ಬಿಡುವನಲ್ಲ. ನಿನ್ನ ಕುತ್ತಿಗೆಗೆ ಕತ್ತರೆಯನ್ನು ತಂದುಕೊಂಡು ಮುಕ್ತಿ ಪದವನ್ನು ಬಿಟ್ಟು ಕೆಡಬೇಡ. ಎಲ್ಲ ಚರ್ಮಗೇಡಿ ನಾಚಿಕೆ ಬರುವಲ್ಲದೆ ನಾ ಹೇಳೋ ಮಾತು ಲಕ್ಷ್ಯ ಕೊಟ್ಟು ಕೇಳು. ಅದೇ ಬರಲು ಸೋನಿತ ನಿನ್ನ ಹೆಂಡತಿಗೆ ಯಾವನಾದ್ರೂ ಈಗ ಸುಮ್ಮನಿದ್ದೀಯ. ಅದರಂತೂ ಇನ್ನೊಬ್ಬರನ್ನಾದರೂ ಧರ್ಮದಿಂದ ತಿಳಿದು ನೋಡಬೇಕು ಮೂರ್ಖ. ಈ ರಗಳಿಯೂ ನನಗೆ ಬೇಡ, ಮದುವನ್ನು ಇದು ಬೇಡ. ಹಾಗೆ ಹೋಗುತ್ತೇನೆ. ಇವಳಿಗೆ ಅಧಿಕಾರ ಯಾವನಿಂದನಾದಿತ್ತು? ನನ್ನಂತ ಸರ್ಕಾರನಿಗೆ ಸರ್ಕಾರ ಇಲ್ಲದೆ ಹೋಗುತ್ತಾರೆ. ಇವರನ್ನ ಸರ್ಕಾರ ಮಾಡಿಬಿಡುತ್ತೇವೆ. ಅಲ್ಲ ಏನ್ ಪೆಟ್ಟು ಏನ್ ಪೆಟ್ಟು. ಇವಳ ಮೈ ಮುಟ್ಟುವುದರೊಳಗಾಗಿ ಎಲ್ಲ ಮೈ ಮೇಲೆ ಗಟ್ಟಿಯಾಗಿ ಪೆಟ್ಟು ಬಿದ್ದವಳು. ಆ ಪೆಟ್ಟು ಹಾಕಿದವನ್ನ ನೀನಷ್ಟು ನೋಡಿದೆನಪ್ಪ. ನಾನು ನಿಂತ ಅಲ್ಲ ನೋಡಕತ್ತಿದ್ದೆ. ಇವನಿಗೆ ಏನು ಬಗೆ ಮಾಡಿದೆ? ಇದೇನು ಭೂತವೋ ಏನು ಬೇತವೋ? ಈ ಬೇತು ಮಾತ್ರ ನನಗೆ ತಿಳಿಯಲಿಲ್ಲವಪ್ಪ. ದಪ್ ದುಪ್ ಅಂತ ಎನ್ನ ಮೈ ಮೇಲೆ ಪೆಟ್ಟು ಬಿದ್ದ ಕೈಗೆ ಎನ್ನ ಮೈ ಉಡುವಿನ ತುಪ್ಪ ಹಚ್ಚಿ ಕಾಯಿಸುವಂತಾಯ್ತಲ್ಲಪ್ಪ. ಅಪ್ಪ ಸ್ನೇಹಿತ, 72 ನರನಾಡಿಗಳು
ಚಪ್ಪನೆ ಹಾರುತ್ತಿರುವಲ್ಲಪ್ಪ. ಮೊದಲೇ ತುಪ್ಪ ಹೆಚ್ಚಿಗೆ ಉಂಡ ಬಾಯಿ ಹಾಗೆ ನನ್ನ ನಾಲಿಗೆ ರಪ್ಪಿಡಿದು ಚಪ್ಪರಿಸಲಿಕ್ಕೆ ಬಾತನಲ್ಲಪ್ಪ. ಅಪ್ಪ ಸ್ನೇಹಿತ, ಮೊದಲೇ ಕುಪ್ಪಳಿಸಿ ಹಾರುವಂತ ಗಂಡುಗಳಿನ ನನ್ನಂತವರ ಕಿಪ್ಪಟ್ಟೆ ಅಲ್ಲವೋ ಮುರಿದಂಗಾಯ್ತಲ್ಲೋ ಸ್ನೇಹಿತ. ಕೆಲವು ಸಾರಥಿ ಆ ಸ್ತ್ರೀಯರು ಯಾವ ಕಡೆಗೆ ಜಾಡಿದವು ಅವಳನ್ನ ಹುಡುಕಿಕೊಂಡು ಬರುತ್ತೇನೆ. ಹಲೋ ಹಲೋ ನೆಲಕ್ಕೆ ಅವರೋಚಿದ್ದಾಗಿ ಈ ನೆರೆದ ಸಭೆಯೊಳಗೆ ಒಬ್ಬವರಾದ್ರೂ ಮನೆ ಮನೆಗೆ ಜನಿಯನ್ನು ಬಿಡಿಸುವರಿಲ್ಲ. ಅಯ್ಯೋ, ಹೇಳುವರಿಲ್ಲ ಕೇಳುವರಿಲ್ಲ. ಈ ಮೂಳನಾದ ಕೀಚಕನಿಗೆ ನೆನದಿ ಸದ್ದು ಮಾಡದೆ ಸುಮ್ಮನಿದ್ದಾರಲ್ಲ. ನನಗಾರು ಮಗಿಲ್ಲವಲ್ಲ. ಕಮಲಾಕ್ಷ, ಶ್ರೀಕೃಷ್ಣ, ಶಿವ ಶಿವ, ಈ ಸಭೆಯಲ್ಲಿ ಇರುವಂತ ಶ್ರೀಮಂತರು ಬಾಲರು ಈ ಅಬದ್ಧವಾದ ನಡತೆಯನ್ನು ಕಂಡು ಈ ಬಂಡ ಮುಂಡೆ ಗಂಡನಿಗೆ ಹೇಳಲಾಗದೆ ಈ ಕುಳನು ನಮಗೆ ಹೆದರಿ ಸದ್ದು ಮಾಡದೆ ಸುಮ್ಮನಿದ್ದಾನಲ್ಲ. ಹೋರಾಟ ಬೇಡ ಬೇಡ, ಪರಿಚಯ ಮಾಡಬೇಡ. ಹೇ ಧರ್ಮಮೂರ್ತಿ ಕಂಕಾಚಾರ್ಯರೇ, ನಿಮಗೆ ಕೆಲ ಭರ್ತಿ ತೆಗೆದುಕೊಳ್ಳುತ್ತೇನೆ. ಈ ಬಲಿಯನ್ನು ಉಪ್ಪತ್ತವನ್ನು ಬಿಡಿಸಿ ನನಗೆ ಮಾನದಾನ ಮಾಡು. ಹೇ ವಿರಾಟ, ನಿನಗೆ ಶರಣ ಮಾಡುತ್ತೇನೆ. ಖಬರ್ದಾರ್ ಖಬರ್ದಾರ್, ಮಂದಿ
ಮಾತಂದಲ್ಲಿ ಒಬ್ಬ ಮಾನಶೀಲ ಜ್ಞಾನಶೀಲದ ಕಂಕಾಚಾರ್ಯರಿ ನನಗಾಗುವ ಸಂಕಟವನ್ನು ನೋಡಿ ನೀವು ನಿರಂತರ ಸನ್ಯಾಸಿಗಳು. ಈ ಬಂಡ ಮುಂಡೆ ಗಂಡನಿಗೆ ಹೇಳಲಾಗದೆ ಈ ಕೂಳನ ನಂಬಿಕೆಗೆ ಎದುರು ಸದ್ದು ಮಾಡದೆ ಸುಮ್ಮನಿದ್ದಾರಲ್ಲ. ನನಗಾರು ಕುಮ್ಮಕ್ಕಿಲ್ಲವಲ್ಲ. ಹೆಣ್ಣು ಗಂಡು ಹಡೆದಂತ ಪುಣ್ಯಾತ್ಮರು ಸುಮ್ಮನಿದ್ದಾರಲ್ಲ. ಅಯ್ಯೋ, ನನಗಾಗುವ ಬವಣಿಯನ್ನು ನೋಡುವಂತ ಮಹಾಜನರೇ, ನಿಮ್ಮ ಹೊಟ್ಟೆಯಲ್ಲಿ ನನ್ನಂತ ಮಕ್ಕಳು ಹುಟ್ಟಿಲ್ಲವೇ? ಅಯ್ಯೋ, ಅವನಿಗೆ ಹೆದರಿ ಮಾತಾಡುವರಿಲ್ಲವಲ್ಲ. ಅಯ್ಯೋ ದುಷ್ಟವಿ, ಶ್ರೀಕೃಷ್ಣ ಪರದೇಶಿಯ ಬಾಯು ಯಾತಕ್ಕೂ ಬೇಡಾದವಲ್ಲ. ಅಯ್ಯೋ ಹರ ಹರ